ನಮಸ್ತೆ. ನಮಸ್ತೆ. ನಾನು ಮಧ್ಯದಲ್ಲಿ ಕೆಲವೊಂದು ಕ್ವಶನ್ ಕೇಳ್ತೀನಿ, ಆಗ ಅನ್ಮ್ಯೂಟ್ ಮಾಡಿ ಆನ್ಸರ್ ಮಾಡಿ. ನಿಮ್ದು ಆನ್ಸರ್ ಮುಗಿದ ತಕ್ಷಣ ಮತ್ತೆ ಮ್ಯೂಟ್ ಮಾಡಿ, ಯಾಕಂದ್ರೆ ಮತ್ತೆ ಹೇಳ್ಬೇಕಿದ್ರೆ ನಿಮ್ಮ ಸೌಂಡು ಬೇರೆಯವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದು. ಹಾಗಂತ ಕ್ವಶನ್ ಕೇಳಿದಾಗ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅನ್ಮ್ಯೂಟ್ ಮಾಡದೆ ಹಾಗೆ ಇರಬೇಡಿ. ಕ್ವಶನ್ ಕೇಳಿದಾಗ ಆನ್ಸರ್ ಮಾಡೋಕೆ ಅನ್ಮ್ಯೂಟ್ ಮಾಡಿ. ನಿಮ್ಗಾದ ತಕ್ಷಣ ಮತ್ತೆ ಇದು ಮಾಡ್ಬಿಡಿ. ಈಗಲೂ ಕೂಡ ಕೆಲವೊಂದು ಇದಿದೆ, ಅಡ್ಮಿಟ್ ಆಗಿದೆ, ಮ್ಯೂಟ್ ಮಾಡ್ಕೊಬಿಡಿ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಏನಂತಂದ್ರೆ, ನಿಮ್ಮ ಮೊಬೈಲನ್ನು ಸೈಲೆಂಟಲ್ಲಿ ಇಟ್ಕೊಬಿಡಿ. ಕೆಲವ್ರ ಹತ್ರ 2 ಮೊಬೈಲ್ ಇರುತ್ತೆ, ಇನ್ನೊಂದು ಮೊಬೈಲನ್ನು ಸೈಲೆಂಟಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಈ ಟೈಮು ನಿಮ್ಮ ಟೈಮು. ಇಲ್ಲಿ ನಾನು ನನ್ನ ಬಗ್ಗೆ ಏನೂ ಹೇಳಕ್ಕೆ ಬಂದಿಲ್ಲ. ಇಲ್ಲಿ ಬೇಕಾಗಿರೋದು ಎಲ್ಲ ಕೂಡ ನಮ್ಮ ಜೀವನನ ಬದಲಾಯಿಸ್ಕೊಳ್ಳೋಕ್ಕೆ ಏನು ಬೇಕು ಆ ವಿಷಯ. ಅಂದರೆ ಅದು ನನ್ನ ವಿಷಯ ಅಲ್ಲ, ನಮ್ಮ ವಿಷಯ. ಅದಕ್ಕೋಸ್ಕರ ನಿಮ್ಮ ಮೊಬೈಲನ್ನು ಸೈಲೆಂಟಿಗೆ ಹಾಕಿ. ನಿಮ್ಮ ಮೊಬೈಲ್ಗೆ ಯಾವುದೇ ನೋಟಿಫಿಕೇಶನ್ ಬರಲಿ ನೋಡೋಕೆ ಹೋಗಬೇಡಿ, ಬಿಟ್ಟುಬಿಡಿ. ಇನ್ನೊಂದು ಸ್ವಲ್ಪ ಹೊತ್ತು ಆ ಮೊಬೈಲ್ ನಂದಲ್ಲ ಅಂದ್ಕೊಂಡು ಬಿಟ್ಟುಬಿಡಿ. ನಾವು ಚಿಕ್ಕಂದಿನಿಂದ ಒಂದು ಮಾತು ಕೇಳ್ಕೊಂಡು ಬೆಳೆದಿದ್ದೀವಿ. ನಾವು ಎಲ್ಲರೂ ಕೂಡ ಆರೋಗ್ಯ ದೇವೋ ಭವ ಅಂದಾಗ ಎಲ್ರಿಗೂ ಆ ಒಂದು ಇದು ಎಲ್ರಿಗೂ ನೆನಪಾಗಿದೆ. ಮಾತೃ ದೇವೋ ಭವ, ಪಿತೃ ದೇವೋ ಭವ ಅಲ್ವಾ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಕೇಳಿ ಆಗಿದೆ. ಇದ್ಯಾವ್ದಪ್ಪ ಹೊಸದು? ಆರೋಗ್ಯ ದೇವೋ ಭವ ಅಂತ ಇನ್ನೂ ಕೇಳದೇ ಇರೋ ವಿಷಯ ಎಲ್ಲೂ ಕೇಳಿರ್ಲಿಲ್ಲ. ಇದೇನಪ್ಪ ಆರೋಗ್ಯ ದೇವೋ ಭವ ಅಂತ ಹೊಸದಾಗಿ ಬಂದಿದೆಯಲ್ಲ ಅಂತ ಅನ್ಸಿರ್ಬೋದು. ಆದ್ರೆ ಉಪನಿಷತ್ತಿನ ಕಾಲದಲ್ಲಿ ಆರೋಗ್ಯ ದೇವೋ ಭವ ಬೇಕಾಗಿರ್ಲಿಲ್ಲ. ಯಾಕೆ ಅಂತಂದ್ರೆ ಆಗ ಎಲ್ರೂ ಕೂಡ ಸಹಜವಾಗಿ ಆರೋಗ್ಯವಾಗಿರ್ತಿದ್ರು. ಎಲ್ಲೋ ಒಬ್ರಿದ್ರು ಅಲ್ಲಿ ಅನಾರೋಗ್ಯ ಪೀಡಿತರು ಇರಬಹುದು, ಇದ್ದಿದ್ರೇನೋ ಅಪರೂಪಕ್ಕೆ. ಆದ್ರೆ ಈಗ ಏನಾಗಿದೆ ಅಂದ್ರೆ ಅಪರೂಪಕ್ಕೆ ಒಬ್ಬೊಬ್ರು ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳೋರು ಎಲ್ಲೋ ಆಗೋ ಇಲ್ಲೊಬ್ರು ಸಿಗ್ಬೋದು. ಅದಕ್ಕೋಸ್ಕರ ತಂದೆನ ದೇವ್ರ ಹಾಗೆ ನೋಡು, ತಾಯಿನ ದೇವ್ರ ಹಾಗೆ ನೋಡು, ಅತಿಥಿಗಳನ್ನ ದೇವ್ರ ಹಾಗೆ ನೋಡು, ನಿನ್ನ ಗುರುಗಳನ್ನ ದೇವ್ರ ಹಾಗೆ ನೋಡು ಅನ್ನೋದ್ರ ಜೊತೆಗೆ ನಿನ್ನ ಆರೋಗ್ಯನ ಕೂಡ ದೇವ್ರ ಹಾಗೆ ನೋಡು. ಅಷ್ಟು ಗೌರವದಿಂದ ನೋಡು ಆರೋಗ್ಯನ ಅನ್ನೋ ಉದ್ದೇಶಕ್ಕೋಸ್ಕರನೇ ಇದು ಆರೋಗ್ಯ ದೇವೋ ಭವ. ಯಾಕೆ ಅಂತಂದ್ರೆ ಆರೋಗ್ಯವೇ ಭಾಗ್ಯ ಇಂಥ ಹೆಸರು ಇದೆಲ್ಲ ನಾವು ಕೇಳಿದ್ದೀವಿ, ಕೇಳ್ತಾ ಬೆಳೆದಿದ್ದೀವಿ. ಈ ಮಾತನ್ನ ಕೇಳಿದ್ದೀವಿ ಅಲ್ವಾ? ಆರೋಗ್ಯದ ಬಗ್ಗೆ ಬೇರೆ ಬೇರೆ ಕೇಳಿದ್ದೀವಿ, ಆರೋಗ್ಯ ದೇವೋ ಭವ ಕೇಳಿಲ್ಲ. ಯಾಕೆ ಈ ಹೆಸರೇ? ಯಾಕೆ ಅಂತಂದ್ರೆ ನಮ್ಮ ಆರೋಗ್ಯವನ್ನ ನಾವು ಅಷ್ಟು ಪವಿತ್ರವಾಗಿ ನೋಡ್ಬೇಕು. ಅಷ್ಟು ಪವಿತ್ರವಾಗಿ ನೋಡೋದ್ರ ಜೊತೆಗೆ ನಮ್ಮ ಆರೋಗ್ಯನ ಅಷ್ಟು ಗೌರವಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಆರೋಗ್ಯ ದೇವೋ ಭವ. ನಾನಿಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಮಾರೋಕ್ ಬಂದಿಲ್ಲ, ಯಾವುದೋ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳೋಕ್ ಕೂಡ ಬಂದಿಲ್ಲ. ಇಲ್ಲಿ ನಿಮ್ಮ ಜೀವನನ ಬದಲಾಯಿಸೋ ಯಾವುದೋ ಒಂದು ದೊಡ್ಡ ದೊಡ್ಡ ಮಾತುಗಳನ್ನ ಹೇಳೋಕ್ ಕೂಡ ಬಂದಿಲ್ಲ. ನಾನಿಲ್ಲಿ ಕೇವಲ ಕೆಲವು ಪ್ರಶ್ನೆನ ಕೇಳೋಕೆ ಬಂದಿದ್ದೀನಿ. ನಾನೀಗ ಕೆಲವು ಪ್ರಶ್ನೆ ಕೇಳೋಣ ಅಂತ ಇಲ್ಲಿ ಬಂದಿರೋದು. ಪ್ರಶ್ನೆ ಕೇಳ, ಲಾಸ್ಟ್ ಕೊನೆ ಟೈಮು ನೀವು ನಿಮ್ಮ ಆರೋಗ್ಯದ ಜೊತೆ ಯಾವಾಗ ಮಾತಾಡಿದ್ವಿ? ಬಹುಶಃ ತುಂಬಾ ಜನರಿಗೆ ಪ್ರತಿ ದಿವಸ ಎಲ್ಲರ ಜೊತೆ ಮಾತಾಡೋಕ್ಕೆ ಟೈಮ್ ಇರುತ್ತೆ. ಎಲ್ಲರ ಜೊತೆ ಮಾತಾಡ್ತಾರೆ, ಮನೆಯವ್ರ ಜೊತೆ ಮಾತಾಡ್ತೀವಿ, ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತೀವಿ, ನಮ್ಮ ಕೊಲೀಗ್ಸ್ ಜೊತೆ ಮಾತಾಡ್ತೀವಿ, ಮೊಬೈಲಲ್ಲಿ ಗಂಟೆಗಟ್ಟಲೆ ಕಳಿತೀವಿ. ಆದ್ರೆ ಜೀವನ್ ಪೂರ್ತಿ ನಮ್ಮ ಜೊತೆಗಿರೋ ಈ ದೇಹದ ಮಾತನ್ನ ಕೇಳೋಕೆ ಎಷ್ಟು ಸಮಯ ದೇಹದ ಜೊತೆ ಮಾತಾಡ್ತೀರಾ ಅಂತಂದಾಗ ನಾನು ಮಾತಾಡ್ತೀನಿ, ನಾನು ದೇಹದ ಜೊತೆ ಮಾತಾಡ್ತೀನಿ ಅಂತ ಅಂದ್ರಿ. ಸರಿ, ನೀವು ದೇಹಕ್ಕೆ ನೀನ್ ಆರೋಗ್ಯವಾಗಿರೋ, ನಾನು ಏನ್ ಮಾಡ್ತೀನಿ ಅದೆಲ್ಲದಕ್ಕೂ ಸಪೋರ್ಟ್ ಕೊಡುವಂತ ನಾವೊಂದು ಆರ್ಡರ್ ಕೊಡ್ತೀವಿ ಬಾಡಿಗೆ. ಸರಿ, ಆದ್ರೆ ಬಾಡಿ ಮಾತನ್ನ, ನಮ್ ದೇಹದ ಮಾತನ್ನ ನಾವ್ ಎಷ್ಟು ಕೇಳ್ತೀವಿ?
ದೇಹದ ಮಾತನ್ನ ಎಷ್ಟು ಟೈಮು, ಎಷ್ಟು ಸಮಯ ಅಥವಾ ಎಷ್ಟು ಕ್ಷಣಗಳ ಕಾಲ ಕೇಳೋಕೆ ಆ ಟೈಮ್ ಅನ್ನ ಕೊಡ್ತೀವಿ. ನಾವೇನೋ ಹೇಳೋದು ಸರಿ, ನನ್ನ ಶರೀರ ಆರೋಗ್ಯವಾಗಿರ್ಬೇಕಪ್ಪ, ನನ್ನ ಮನಸ್ಸು ನನ್ನ ಕಂಟ್ರೋಲ್ ಅಲ್ಲಿ ಇರ್ಬೇಕು, ಇವತ್ತು ನಾನು ರಾತ್ರಿ ಮಲಗೋವರೆಗೂ ನನ್ನ ಮನಸ್ಸು ನಾನು ಹೇಳ್ದಾಗ ಕೇಳಬೇಕು. ಇದೆಲ್ಲ ನಾವು ಮನಸ್ಸಿಗೆ ಹೇಳೋದು ಸರಿ, ನಮ್ಮ ದೇಹಕ್ಕೆ ಹೇಳೋದು ಸರಿ. ಅದ್ರ ಮಾತನ್ನ ನಾವು ಎಷ್ಟು ಕೇಳಿದ್ದೀವಿ? ನಾವು ಯಾರ್ದಾರ ಜೊತೆ ಮಾತಾಡ್ತೀವಿ, ನೀವು ನಿಮ್ ಫ್ರೆಂಡ್ಸ್ ಜೊತೆ ಮಾತಾಡಿದ್ರ ಅಂತಂದಾಗ ನಾವು ಒಬ್ರೇ ಮಾತಾಡ್ತೀವ, ಅವರು ಮಾತಾಡ್ತಾರ? ಇಬ್ರು ಮಾತಾಡ್ತಾರೆ. ಕಾನ್ವರ್ಸೇಷನ್ ಇದ್ದಾಗ ಅವ್ರ ಕಡೆಯಿಂದನೂ ಮಾತು ಬಂದಾಗ ಅದೊಂದು ಸುದ್ದಿ ಆಗತ್ತೆ. ಇಲ್ಲ ಅಂತಂದ್ರೆ ನಾವೇನು ನಮ್ ಪಾಡಿ ನಮ್ಗೆ ಏನೇನು ಅನ್ಸುತ್ತೆ ಹೇಳ್ತೀವಿ, ಮುಗ್ದೋಯ್ತು ಅಲ್ವಾ? ಇಷ್ಟೇ ಆಗತ್ತೆ. ಆಗ ನಾವೇನು ಮಾಡ್ತೀವಿ, ನಮ್ ಸೈಡ್ ಒಂದೇ ಮುಗಿಯುತ್ತೆ, ಆ ಸೈಡ್ ಇಂದ ಏನೂ ಗೊತ್ತಾಗಲ್ಲ. ನಾನ್ ಕೇಳ್ತಾ ಇರೋ ವಿಷಯ ಇದಾಗಿತ್ತು. ನಿಮ್ಮ ಆರೋಗ್ಯದ ಜೊತೆ ನೀವು ಎಷ್ಟು ಮಾತಾಡಿದ್ರಿ ಅಂತಂದ್ರೆ ಆ ಸೈಡ್ ಇಂದ ಬಂದಿರೋ ಉತ್ತರನು ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರ ಅನ್ನೋದಾಗಿತ್ತು. ನಮ್ಮ ದೇಹ ಪ್ರತಿ ದಿವಸ ನಮ್ಮ ಜೊತೆ ಮಾತಾಡ್ತಾ ಇರುತ್ತೆ. ಪ್ರತಿ ದಿವಸ ನಮ್ಮ ದೇಹ ನಮ್ ಜೊತೆ ಮಾತಾಡುತ್ತೆ. ನಾವು ನಮ್ ದೇಹಕ್ಕೆ ನಿನಗ್ ನೋವಾಗ್ತಾ ಇದೀಯಾ, ನಿನಗದಾಗ್ತಾ ಇದೀಯಾ, ಆದ್ರೂ ನೀನ್ ನನಗ್ ಸಪೋರ್ಟ್ ಕೊಡ್ಬೇಕು, ಅದೆಲ್ಲ ಹೇಳೋದು ಬೇರೆ. ನಮ್ಮ ದೇಹ ಕೂಡ ನಮ್ಮ ಜೊತೆ ಪ್ರತಿ ದಿವಸ ಮಾತಾಡುತ್ತೆ. ಆದ್ರೆ ಅದು ಯಾವುದೇ ಒಂದು ಪದಗಳ ಮೂಲಕ ಮಾತಾಡಲ್ಲ. ನಮ್ಮ ಯಾವುದೋ ಒಂದು ಸೋಲಿನ ಮೂಲಕ ಮಾತಾಡುತ್ತೆ, ನಮ್ಮ ಯಾವುದೋ ಒಂದು ನೋವಿನ ಮೂಲಕ ಮಾತಾಡುತ್ತೆ. ನಮ್ಮ ಎಷ್ಟೋ ನಿದ್ರೆ ಬರೆದಿರೋ ರಾತ್ರಿಗಳ ಮೂಲಕ ನಮ್ಮ ದೇಹ ನಮ್ಮ ಜೊತೆ ಮಾತಾಡ್ತಾ ಇರುತ್ತೆ. ಅಷ್ಟೇ ಅಲ್ಲ, ನಮ್ಮ ಒತ್ತಡದ ಮೂಲಕ ಮಾತಾಡ್ತಾ ಇರುತ್ತೆ. ಕೆಲವೊಂದ್ಸಲಿ ನಮ್ಮ ರೋಗಗಳ ಮೂಲಕ ಕೂಡ ಮಾತಾಡ್ತಾ ಇರುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಇದೆಲ್ಲ ಆದಾಗ ಏನ್ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ನೋವು ಬಂತು ಅಥವಾ ಇನ್ನೇನೋ ಆಯ್ತು, ಒತ್ತಡ ಆಗ್ತಾ ಇದೆ, ಇನ್ನೇನೋ ಆಗ್ತಾ ಇದೆ ಅಂದಾಗ ಏನ್ ಮಾಡ್ತೀವಿ, ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಕೆಲವೊಬ್ಬರಿಗೆ ಟ್ಯಾಬ್ಲೆಟ್ ತಗೊಳ್ಳೋ ಅಭ್ಯಾಸ ಇರುತ್ತೆ. ಯಾವುದೋ ಒಂದು ಟ್ಯಾಬ್ಲೆಟ್ ತಗೊಳ್ತೀವಿ, ಬಿಟ್ಬಿಡ್ತೀವಿ. ಎಷ್ಟೋ ಜನರಿಗೆ ಟೀ ಕಾಫಿ ಕುಡಿದ್ರೆ ನನಗೆ ಸ್ವಲ್ಪ ಸ್ಟ್ರೆಸ್ ರಿಲೀಸ್ ಆಗುತ್ತೆ, ಆರಾಮ್ ಅನ್ಸುತ್ತೆ, ನನ್ ತುಂಬಾ ಆಯಾಸ ಆಗಿದೆ, ನಾನು ಒಂದು ಟೀ ಅಥವಾ ಕಾಫಿ ಕುಡಿದ್ಬಿಟ್ರೆ ನಾನು ಸರಿ ಹೋಗ್ತೀನಿ ಅನ್ಕೊಂಡು ಅದನ್ನ ಅಭ್ಯಾಸ ಇಟ್ಕೊಂಡಿರೋರು ಎಷ್ಟೋ ಜನ ಇರ್ತಾರೆ. ಎಷ್ಟೋ ಜನರಿಗೆ ಇದೆಲ್ಲ ಸಾಮಾನ್ಯ ಅನ್ಸ್ಬಿಟ್ಟಿರುತ್ತೆ. ಅಯ್ಯೋ ಇದೆಲ್ಲ ಸಾಮಾನ್ಯ ಅಂದ್ಕೊಂಡು ಏನ್ ಮಾಡ್ತಾರೆ, ಬಿಟ್ಬಿಡ್ತಾರೆ. ಆದ್ರೆ ಹೀಗೆ ಎಷ್ಟೋ ದಿವಸ ನಡೀತಾ ಇರುತ್ತೆ. ಎಷ್ಟೋ ದಿವಸ ಆದ್ಮೇಲೆ ಒಂದು ಸಲ ಡಾಕ್ಟರ್ ಹೇಳ್ತಾರೆ, ನೀವು ಮೊದ್ಲೇ ಸ್ವಲ್ಪ ಜಾಗ್ರತೆ ವಹಿಸ್ಬೇಕಾಗಿತ್ತು ಅಂತ ಡಾಕ್ಟರ್ ಹೇಳಿದಾಗ ಅವತ್ತು ನಾವು ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ನಾನು ಇದನ್ನ ಮೊದಲೇ ತಿಳ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಸ್ವಲ್ಪ ಮೊದ್ಲು ನನಗೆ ಏನೇನೋ ಸಿಂಪ್ಟಮ್ಸ್ ಎಲ್ಲ ಬರ್ತಾ ಇತ್ತಲ್ಲ, ಆಗ ನಾನು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಈ ರೀತಿ ನಮಗ್ ತುಂಬಾ ಸಲಿ ಅನ್ಸುತ್ತೆ. ಇದೇ ಪ್ರಶ್ನೆ ನನ್ನ ಒಳಗೂ ಕೂಡ ತುಂಬಾ ವರ್ಷಗಳ ಹಿಂದೆ ಒಂದ್ಸಲಿ ಹುಟ್ಟಿತು. ಆರೋಗ್ಯನ ಕಳ್ಕೊಂಡ ನಂತರ ನಾವು ಏನೋ ಹುಡ್ಕೋಕ್ಕಿಂತ ಆರೋಗ್ಯವಾಗಿದ್ದಾಗ್ಲೇ ನಾವು ಏನಾದ್ರೂ ಒಂದು ಕಲಿಯೋ ಪ್ರಯತ್ನ. ಅಂದ್ರೆ ಏನು, ಆರೋಗ್ಯನ ಚೆನ್ನಾಗಿಟ್ಕೋಬೇಕಂದ್ರೆ ನಾನು ಏನ್ ಮಾಡ್ಬೇಕು, ಇದನ್ನ ತಿಳ್ಕೊಳಕ್ ಸಾಧ್ಯ ಇಲ್ವಾ? ಸಾಧ್ಯ ಇದೆ ಅಂತಂದ್ರೆ ಅದು ಹೇಗ್ ಸಾಧ್ಯ? ಈ ಪ್ರಶ್ನೆ ನನ್ನ ಒಳಗಡೆ ಹುಟ್ಟಿತು. ಈ ಆರೋಗ್ಯ ದೇವೋಭಾವ ಯಾಕೆ ಬಂತು ಅಂತಂದ್ರೆ ಈ ಕಾರಣಕ್ಕೋಸ್ಕರ ಬಂತು. ಈ ಪ್ರಶ್ನೆಗೆ ನಾನು ಉತ್ತರ ಹುಡುಕ್ತಾ ಯೋಗನ ಇನ್ನೂ ಆಳವಾಗಿ ಅಧ್ಯಯನ ಮಾಡೋಕ್ ಸ್ಟಾರ್ಟ್ ಮಾಡಿದೆ. ನಮ್ಮ ಆಧುನಿಕ ಸಂಶೋಧನೆ ಈ ಆರೋಗ್ಯದ ಕುರಿತಾಗಿ ಏನೇನೆಲ್ಲ ಹೇಳುತ್ತೆ ಅವುಗಳನ್ನ ಓದೋಕ್ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೋವಿಜ್ಞಾನ ಈ ವಿಷಯಗಳ ಕುರಿತಾಗಿ ಏನ್ ಹೇಳತ್ತೆ ಅವುಗಳನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಹೋದೆ. ಅಷ್ಟೇ ಅಲ್ಲ, ನಮ್ಮ ಋಷಿ ಮುನಿಗಳು ಅವರ ಜ್ಞಾನವನ್ನ ಅಧ್ಯಯನ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಆಗ ಇದೆಲ್ಲವನ್ನ ಓದ್ತಾ ಹೋದಾಗ ನನಗ್ ಗೊತ್ತಾಗಿರೋ ತುಂಬಾ ಆಸಕ್ತಿಕರವಾಗಿರೋ ಒಂದು ಸತ್ಯ ಏನಂದ್ರೆ, ನಿಜವಾದ ಆರೋಗ್ಯ ಅಂತಂದ್ರೆ ಅದು ಕೇವಲ ಔಷಧಿಗಳ ವಿಷಯ ಅಲ್ಲ.
ಅದು ಕೇವಲ ವ್ಯಾಯಾಮನೂ ಅಲ್ಲ. ಯಾಕಂದ್ರೆ ಕೆಲವರಿಗೆ ಔಷಧಿ ಅಷ್ಟೇ ಆಗಿರುತ್ತೆ ಆರೋಗ್ಯ, ಕೆಲವೊಬ್ಬರಿಗೆ ಯೋಗ ಅಥವಾ ಯಾವುದೋ ವ್ಯಾಯಾಮ ಅಷ್ಟೇ ಆಗಿರುತ್ತೆ, ಕೇವಲ ಆಹಾರನೂ ಅಲ್ಲ. ಇದೆಲ್ಲದೂ ಸೇರಿ ರೂಪುಗೊಳ್ಳೋ ಜೀವನದ ಒಂದು ಕಲೆನೇ ನಮ್ಮ ನಿಜವಾದ ಆರೋಗ್ಯ ಅನ್ನೋದನ್ನ ನಾನು ಆ ಒಂದು ಸತ್ಯನ ಅಲ್ಲಿ ಕಂಡುಕೊಂಡೆ. ಇದೇ ಕಲೆನ ನಾವು ಮುಂದಿನ ಈ 11 ದಿನದಲ್ಲಿ ಒಟ್ಟಿಗೆ ಕಲಿತಾ ಇದ್ದೀವಿ. ಆದ್ರೆ ಈಗಲೇ ಒಂದು ಮಾತನ್ನ ಹೇಳ್ತಾ ಇದ್ದೀನಿ, ಈ 11 ದಿನದಲ್ಲಿ ನಾನು ನಿಮ್ಗೆ ಯಾವ್ದಾದ್ರೂ ಒಂದು ಮ್ಯಾಜಿಕ್ ಫಾರ್ಮುಲಾ ಕೊಡ್ತೀನಿ, ನೀವು ಹೀಗ್ ಮಾಡ್ಬಿಟ್ರೆ ಆರೋಗ್ಯವಾಗಿಬಿಡ್ತೀರಾ ಅನ್ನೋ ಫಾರ್ಮುಲಾ ಕೊಡ್ತೀನಿ ಅಂದ್ರೆ ಖಂಡಿತ ಇಲ್ಲ. ಈ 11 ದಿವಸದಲ್ಲಿ ಎಲ್ಲ ಯಾವುದೋ ಒಂದು ನಿಮಗೆ ಸಮಸ್ಯೆ ಇದೆ, ಈ 11 ದಿವಸದಲ್ಲಿ ಈ ಎಲ್ಲ ಸಮಸ್ಯೆಗಳು ಹೋಗ್ಬಿಡತ್ತೆ ಅಂತಾನು ನಾನು ಹೇಳಲ್ಲ. ಯಾಕಂದ್ರೆ ಒಂದು ಕಾಯಿಲೆ ಬರ್ಬೇಕಿದ್ರೆ ಅದಕ್ಕೆ ನಮ್ಮ ಎಷ್ಟೋ ವರ್ಷಗಳ ಜೀವನ ಶೈಲಿ ಕಾರಣ ಆಗಿರುತ್ತೆ. ಒಂದು ಉಸಿರಿಂದ ಜೀವನನೇ ಬದಲಾಗುತ್ತೆ. 11 ದಿವಸದಲ್ಲಿ ನಿಮ್ಮ ಉಸಿರಾಟವನ್ನ ನೀವು ಬದಲಾಯಿಸ್ಕೊಂಡ್ಬಿಟ್ರೆ ನಿಮ್ಮ ಜೀವನನೇ ಬದಲಾಗುತ್ತೆ ಅಂತಂದ್ರೆ ಇದು ಕೂಡ ನಾನು ನಿಮಗೆ ಕೊಡೋ ಒಂದು ಸುಳ್ಳು ಭರವಸೆ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಕೂಡ ಈ 11 ದಿವಸದಲ್ಲಿ ಯಾವುದೋ ಒಂದರಿಂದ ನೀವು ಸಂಪೂರ್ಣ ಬದಲಾಗ್ಬಿಡ್ತೀರಾ ಅನ್ನೋದನ್ನು ನಾನು ಹೇಳಲ್ಲ. ಯಾಕಂದ್ರೆ ನಿಜವಾದ ಬದಲಾವಣೆ ಯಾವುದೋ ಒಂದು ಮೋಡಿ ಮಾತಲ್ಲಿಲ್ಲ, ಎಲ್ರಿಗೂ ಗೊತ್ತಿರೋದು ಇದು ಅಲ್ವಾ. ಅದು ನಿಜವಾದ ನಮ್ಮ ಜಾಗೃತಿಯಲ್ಲಿ ಹುಟ್ಟುತ್ತೆ, ನಮ್ಮ ಆರೋಗ್ಯದ ಜಾಗೃತಿಯಲ್ಲಿದೆ. ಇವತ್ತು ನಾವೇನ್ ಮಾಡ್ತಿದ್ದೀವಿ, ನಮ್ಮ ಆರೋಗ್ಯದ ಜಾಗೃತಿಯ ಕುರಿತಾಗಿ ಒಂದು ಮೊದಲನೇ ಹೆಜ್ಜೆನ ಇಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈಗ ನಾನು ಇನ್ನೊಂದು ಪ್ರಶ್ನೆನ ಕೇಳ್ತೀನಿ, ನಿಮ್ಮ ಜೀವನದಲ್ಲಿ ನೀವು ಇಲ್ಲಿವರೆಗೆ ಎಷ್ಟು ಜನರಿಗೋಸ್ಕರ ಟೈಮ್ ಕೊಟ್ಟಿದ್ದೀರಾ? ಇದು ನನ್ನ 2ನೇ ಪ್ರಶ್ನೆ. ಇನ್ನೊಂದ್ಸಲಿ ಪ್ರಶ್ನೆ ಕೇಳ್ತೀನಿ, ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೆ, ಒಬ್ಬೊಬ್ಬರಿಗೆ ಒಂದೊಂದು ವಯಸ್ಸಾಗಿದೆ, ಇಲ್ಲಿವರೆಗೆ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಜನರಿಗೋಸ್ಕರ ಟೈಮ್ ಕೊಟ್ಟಿದ್ದೀರಾ? ಯಾರು ಇವಾಗ ಆನ್ಸರ್ ಮಾಡಬೇಡಿ, ಬೇಡವೇ ಬೇಡ, ಲಾಸ್ಟ್ ಅಲ್ಲಿ ಇಟ್ಕೊಬಿಡೋಣ ಸುಮ್ಮನೆ. ಸಾಮಾನ್ಯವಾಗಿ ಕುಟುಂಬಕ್ಕೋಸ್ಕರ, ಮಕ್ಕಳಿಗೋಸ್ಕರ, ಕೆಲಸಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಬಹುಶಃ ಎಲ್ರಿಗೋಸ್ಕರನು ಎಲ್ಲರೂ ಸಾಮಾನ್ಯವಾಗಿ ಟೈಮ್ ಅನ್ನ ಕೊಟ್ಟಿರ್ತೀವಿ. ಆದ್ರೆ ಒಂದು ಕ್ಷಣ ನಮ್ಮ ಹೃದಯದ ಮೇಲೆ ನಾವು ಕೈ ಇಟ್ಟು ಕೇಳ್ಕೋಬೇಕು, ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಎಷ್ಟು ಸಮಯನ ಕೊಟ್ಟಿದ್ದೀವಿ, ಎಷ್ಟು ದಿವಸ ಕೊಟ್ಟಿದ್ದೀವಿ, ಹೇಗೆ ಕೊಟ್ಟಿದ್ದೀವಿ? ಈ 3 ಪ್ರಶ್ನೆಯನ್ನ ನಾವು ನಮಗೆ ಕೇಳ್ಕೋಬೇಕು. ಇನ್ನೊಂದ್ಸಲಿ ಹೇಳ್ತೀನಿ, ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಎಷ್ಟು ಸಮಯನ ಕೊಟ್ಟಿದ್ದೀವಿ, ಹೇಗ್ ಕೊಟ್ಟಿದ್ದೀವಿ? ಈ ಪ್ರಶ್ನೆಗಳನ್ನ ಕೇಳ್ಕೊಳ್ಳಿ. ಆ ಪ್ರಶ್ನೆ ನಿಮಗೆ ಪ್ರಾಮಾಣಿಕ ಉತ್ತರ ಕೊಡುತ್ತೆ. ಯಾಕೆ ಹೃದಯದ ಮೇಲೆ ಕೈ ಇಟ್ಟು ಕೇಳಬೇಕು? ನಮ್ಮ ಹೃದಯ ಸುಳ್ಳು ಹೇಳಲ್ಲ, ಅಲ್ಲಿಂದ ಸತ್ಯದ ಮಾತೇ ಬರುತ್ತೆ. ಅದಕ್ಕೋಸ್ಕರ ಹೃದಯದ ಮೇಲೆ ಕೈ ಇಟ್ಟು ನಾನು ನನಗೋಸ್ಕರ, ನನ್ನ ಆರೋಗ್ಯಕ್ಕೋಸ್ಕರ ಎಷ್ಟು ಸಮಯ ಇಲ್ಲಿವರೆಗೆ ಕೊಟ್ಟಿದ್ದೀನಿ, ಯಾವಾಗ ಕೊಟ್ಟಿದ್ದೀನಿ, ಹೇಗೆ ಕೊಟ್ಟಿದ್ದೀನಿ? ನಾವು ನಮ್ಮ ಆರೋಗ್ಯನ ತುಂಬಾ ವಿಚಿತ್ರ ರೀತಿಯಲ್ಲಿ ನೋಡ್ತೀವಿ. ಆರೋಗ್ಯ ಚೆನ್ನಾಗಿದ್ದಾಗ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಅಲ್ವಾ? ಮಾಡ್ತೀವಾ? ತುಂಬಾ ಚೆನ್ನಾಗಿದೆ ಆರೋಗ್ಯ ಅಂದಾಗ ಅದ್ರ ಕಡೆ ಸ್ವಲ್ಪನೂ ಲಕ್ಷ್ಯ ಇಲ್ಲ, ಅದ್ರ ಕಡೆ ಯೋಚನೆನೇ ಇಲ್ಲ. ಯಾವಾಗ ಆ ಆರೋಗ್ಯ ಸ್ವಲ್ಪ ಕೈ ತಪ್ತಾ ಹೋಗುತ್ತಲ್ಲ, ಯಾವಾಗ ಅದು ಸ್ವಲ್ಪ ಕೈ ತಪ್ತಾ ಹೋಗುತ್ತೆ, ಆಗ ಅದ್ರ ಮೌಲ್ಯ ಏನು ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಆದ್ರೆ ನಮ್ಮ ಬದುಕಿನ, ನಮ್ಮ ಜೀವನದ ಅತಿ ದೊಡ್ಡ ಒಂದು ತಿಳುವಳಿಕೆ ಅಥವಾ ಜ್ಞಾನ ಏನಂದ್ರೆ, ಆರೋಗ್ಯನ ಕಾಪಾಡೋದು, ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋದು ನಾವು ಚಿಕಿತ್ಸೆನ ಪಡ್ಕೊಳ್ಳೋದಕ್ಕಿಂತ 1000 ಪಟ್ಟು ಸುಲಭ ಆಗಿದೆ. ಯಾವುದೋ ಒಂದು ಕಾಯಿಲೆ ಬಂದ ಮೇಲೆ ಆ ಕಾಯಿಲೆ ಚಿಕಿತ್ಸೆಗೆ ಅಂತ ಹೋಗ್ತೀವಲ್ಲ,
ಆ ಕಾಯಿಲೆ ಚಿಕಿತ್ಸೆ ಪಡ್ಕೊಳ್ಳೋದಕ್ಕಿಂತಾನು ಈಗ ಎಷ್ಟೋ ಜನರಿಗೆ ಕಾಯಿಲೆ ಇರೋರು ಅನಿಸ್ತಾ ಇದೆ ಇದು ಮಾತ್ರ ಸತ್ಯ, ಇದು ಮಾತ್ರ ಸತ್ಯ ಅಂತ ಅನಿಸ್ತಾ ಇರಬಹುದು. ಆ ಕಾಯಿಲೆಗೆ ಚಿಕಿತ್ಸೆನ ಹುಡುಕಿ ಹುಡುಕಿ ಎಲ್ಲಿ ಕೊಡ್ತಾರೆ, ಏನು ಕೊಡ್ತಾರೆ ಅಂತ ಚಿಕಿತ್ಸೆ ಮಾಡ್ತೀವಲ್ಲ, ಅದಕ್ಕಿಂತ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋದಿದೆಯಲ್ಲ, ಆ ಆರೋಗ್ಯದ ಸಲುವಾಗಿ ಏನೋ ಮಾಡೋದಿದೆಯಲ್ಲ, ಅದು ತುಂಬಾ ಅಂದ್ರೆ ತುಂಬಾ ಸುಲಭದ ಕೆಲಸ. ಈ ಕಾರ್ಯಾಗಾರ ರೋಗ ಬಂದ ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಲ್ಲ, ರೋಗ ಬರದೇ ಇರೋ ಹಾಗೆ ಹೇಗ್ ಬದುಕಬೇಕು ಅನ್ನೋ ಜೀವನದ ಕಲೆನ ಹಂಚ್ಕೊಳತ್ತೆ. ಇದು ಕೇವಲ ಒಂದು ಯೋಗದ ಕ್ಲಾಸ್ ಅಲ್ಲ, ಕೇವಲ ಯಾವುದೋ ಒಂದು ಆಹಾರದ ಕುರಿತಾಗಿ ಹೇಳೋ ಕ್ಲಾಸು ಅಲ್ಲ, ಅಥವಾ ಧ್ಯಾನದ ಕ್ಲಾಸು ಅಲ್ಲ. ಕೇವಲ ಇಲ್ಲಿ ಧ್ಯಾನ ಮಾತ್ರನೂ ಇರಲ್ಲ. ಈ 11 ದಿವಸದಲ್ಲಿ ನೀವು ನಿಮ್ಮ ದೇಹನ ಹೊಸ ದೃಷ್ಟಿಕೋನದಿಂದ ನೋಡೋದನ್ನ ಕಲಿತೀರಾ. ನಿಮ್ಮ ಉಸಿರನ್ನ ಹೊಸ ರೀತಿಯಲ್ಲಿ ಅನುಭವಿಸೋದನ್ನ ಕಲಿತಾ ಹೋಗ್ತೀರಾ. ನಮ್ಮ ಮನಸ್ಸನ್ನ ಫಸ್ಟ್ ಟೈಮ್ ನಾವ್ ಏನ್ ಮಾಡ್ತೀವಿ, ಈ ವರ್ಕ್ಶಾಪ್ ಅಲ್ಲಿ ನಮ್ಮ ಮನಸ್ಸನ್ನ ಸ್ನೇಹಿತನಾಗಿ ಹೇಗ್ ನೋಡೋದು ಅನ್ನೋದನ್ನ ಕಲ್ತ್ಕೊತ್ ಹೋಗ್ತೀವಿ. ನಮ್ಮ ಮನಸ್ಸಿನ ನಿಜವಾದ ಸ್ನೇಹಿತನನ್ನ, ಅಥವಾ ನಮ್ಮ ಮನಸ್ಸು ನಮ್ಮ ನಿಜವಾದ ಸ್ನೇಹಿತ ಅನ್ನೋದನ್ನ ನಾವಿಲ್ಲಿ ತಿಳ್ಕೊತೀವಿ. ಆ ಸ್ನೇಹಿತನನ್ನ ಮೀಟ್ ಮಾಡ್ತೀವಿ. ನಮ್ಮ ಕುಟುಂಬನ ಈ ಒಂದು ವರ್ಕ್ಶಾಪ್ ಮುಗಿಯೋಷ್ಟ್ರಲ್ಲಿ ನಮ್ಮ ಕುಟುಂಬನ ಹೊಸದಾದ ಪ್ರೀತಿಯಿಂದ ನೋಡೋದನ್ನ ಕಲಿತಾ ಹೋಗ್ತೀವಿ. ಪ್ರಕೃತಿ ಜೊತೆ ನಮ್ಮ ಸಂಬಂಧವನ್ನ ಮತ್ತೆ ಕಟ್ಕೊಳ್ತೀವಿ. ಕೊನೆ ದಿವಸ ನೀವು ಕೇವಲ ಒಂದು ವರ್ಕ್ಶಾಪ್ ಮುಗಿತು ಅಂತ ಅನ್ಕೊಳ್ಳಲ್ಲ, ನನ್ನ ಹೊಸ ಜೀವನದ ಆರಂಭ ಈಗ ಆಯ್ತು ಅನ್ನೋ ಒಂದು ಅನುಭವದೊಂದಿಗೆ ಖಂಡಿತ ಹೊರಗಡೆ ಹೋಗ್ತೀರಾ. ಈಗ ನಾನ್ ಮತ್ತೊಂದು ಪ್ರಶ್ನೆನ ಕೇಳ್ತೀನಿ, 3ನೇ ಪ್ರಶ್ನೆ. ಈಗ ನಾನ್ ಕೇಳೋ ಪ್ರಶ್ನೆಗೆ ನೀವು ಉತ್ತರನ ನನಗೆ ಹೇಳಬೇಕಾಗಿಲ್ಲ. ಈ ಉತ್ತರ ನಿಮ್ಮ ಮನಸ್ಸಿನೊಳಗಡೆ ನೀವೇ ಉತ್ತರಿಸ್ಕೊಂಡ್ರೆ ಸಾಕು. ಇನ್ನು 5 ವರ್ಷಗಳ ನಂತರ ನೀವು ಹೇಗಿರ್ಬೇಕು ಅಂತ ಅನ್ಕೋತೀರಾ? ಇನ್ನೊಂದ್ಸರಿ ಪ್ರಶ್ನೆ ಕೇಳ್ತೀನಿ. ಇನ್ನು 5 ವರ್ಷದ ನಂತರ ನೀವು ಹೇಗಿರ್ಬೇಕು ಅಂತ ನೀವು ಬಯಸ್ತೀರಾ? ನಿಮ್ಮ ಉತ್ತರನ ನೀವು ಇದ್ ಮಾಡಿ. ಅದಕ್ಕೋಸ್ಕರ ನಾನು ಮಧ್ಯೆ ಟೈಮ್ ಕೊಟ್ಟಿರೋದು. ನಿಮ್ಮ ಉತ್ತರ ಏನು ಅನ್ನೋದು ನಿಮಗೆ ನೆನಪಿರ್ಬೇಕು. ನಿಮಗೆ ನೀವು ಮನಸ್ಸಲ್ಲಿ ಉತ್ತರ ಕೊಡ್ಬೇಕು. ಇನ್ನು 5 ವರ್ಷದಲ್ಲಿ ನಾನು ಹೇಗಿರ್ತೀನಿ, ಹೇಗಿರ್ಬೇಕು ಅನ್ಕೊಂಡಿದ್ದೀನಿ. ಹೆಚ್ಚು ಔಷಧಿಗಳ ಮೇಲೆ ಅವಲಂಬಿತವಾಗಿರೋ ಜೀವನ ಬೇಕಾ, ಅಥವಾ ಹೆಚ್ಚು ಶಕ್ತಿ, ಉತ್ಸಾಹ, ನೆಮ್ಮದಿ, ಸಂತೋಷ ಮತ್ತು ಹೆಚ್ಚು ಅರ್ಥಪೂರ್ಣವಾಗಿರೋ ಬದುಕು ಬೇಕಾ? ಆಯ್ಕೆ 2 ಇದೆ ನಮ್ಮ ಹತ್ರ. ಒಂದು, ಔಷಧಿ, ಹೆಚ್ಚು 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 ಔಷಧಿಗಳ ಮೇಲೆ ಅವಲಂಬಿತವಾಗಿರೋ ಜೀವನ. ಇನ್ನೊಂದು, ಹೆಚ್ಚು ಉತ್ಸಾಹದಿಂದ, ಶಕ್ತಿಯಿಂದ, ಸಂತೋಷದಿಂದ, ನೆಮ್ಮದಿಯಿಂದ, ಅರ್ಥಪೂರ್ಣವಾಗಿರೋ ಜೀವನ ನಡೆಸೋದು. 2 ರೀತಿ ಜೀವನ ಇದೆ. ನಾವು ಇವತ್ತು ಮಾಡೋ ಒಂದು ಸಣ್ಣ ನಿರ್ಧಾರ ನಮ್ಮ ಮುಂದಿನ 10, 20 ನಮ್ಮ ಜೀವನ ಪರ್ಯಂತ ನಮ್ಮ ಜೀವನವನ್ನ ರೂಪಿಸುತ್ತೆ. ವಿಜ್ಞಾನ ಕೂಡ ನಮ್ಗಿದೇ ಮಾತನ್ನ ಹೇಳುತ್ತೆ. ನಮ್ಮ ದೇಹ ಪ್ರತಿ ದಿವಸ ತನ್ನನ್ನ ತಾನು ನವೀಕರಿಸ್ಕೊಳ್ಳುತ್ತೆ. ನಮ್ಮ ಮೆದುಳು ಹೊಸ ಸಂಪರ್ಕಗಳನ್ನ, ಅಂದ್ರೆ ನ್ಯೂರೋಪ್ಲಾಸ್ಟಿಸಿಟಿಯನ್ನ ನಿರ್ಮಿಸ್ಕೊಳ್ಳುತ್ತೆ. ನಮ್ಮ ಅಭ್ಯಾಸ ನಮ್ಮ ಜೀನ್ನ ಕಾರ್ಯವಿಧಾನ, ಅಂದ್ರೆ ಎಪಿಜೆನೆಟಿಕ್ಸ್ ಅಂತ ಹೇಳ್ತೀವಲ್ಲ, ಅದ್ರ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಅಂದ್ರೆ ನಮ್ಮ ನಾಳೆಯ ನಮ್ಮ ಆರೋಗ್ಯವನ್ನ ನಾವು ಇವತ್ತು ಬರಿತಾ ಇದ್ದೀವಿ. ನಾಳೆ ನಾವು ಹೇಗಿರ್ಬೇಕು ಅನ್ನೋದನ್ನ ಇವತ್ತು ನಾವು ಹೇಗಿರ್ತೀವಿ ಅನ್ನೋದು ರೂಪಿಸ್ತಾ ಹೋಗುತ್ತೆ. ಇದೇ ಈ ಕಾರ್ಯಾಗಾರದ ಒಂದು ನಂಬಿಕೆ ಆಗಿದೆ. ನಾನ್ ನಿಮ್ಗೆ ಒಂದು ಮಾತನ್ನ ಹೇಳೋಕ್ ಇಷ್ಟಪಡ್ತೀನಿ.
ಈ 11 ದಿವಸದಲ್ಲಿ ನಾನು ನಿಮಗೆ ಹೀಗೆ ಮಾಡಿ ಹಾಗೇ ಮಾಡಿ ಅಂತ ಯಾವುದನ್ನು ಆರ್ಡರ್ ಮಾಡಲ್ಲ. ನಾನು ಕೂಡ ನಿಮ್ಮ ಜೊತೆನೆ ನಡೀತೀನಿ. ಕೆಲವೊಂದ್ಸಲಿ ಕೆಲವೊಂದು ಪ್ರಶ್ನೆನ ಕೇಳ್ತೀನಿ, ಕೆಲವೊಂದಕ್ಕೆ ಕಥೆನ ಹೇಳ್ತೀನಿ, ಕೆಲವೊಂದ್ಸಲಿ ಕೆಲವೊಂದು ವಿಷಯಕ್ಕೆ ನಮ್ಮ ವಿಜ್ಞಾನವನ್ನ ಪರಿಚಯಿಸ್ತೀನಿ. ಕೆಲವೊಂದ್ಸಲಿ ನಮ್ಮ ಋಷಿಗಳು ಸಾವಿರಾರು ವರ್ಷಗಳ ಹಿಂದೆ ಕೂಡ ಸತ್ಯವನ್ನ ಅಥವಾ ಆ ವಿಷಯವನ್ನ ಯಾವ ರೀತಿಯಾಗಿ ಕಂಡಿದ್ರು ಇನ್ನೂ ಸತ್ಯವನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನನ ಮಾಡ್ತೀನಿ. ಆದ್ರೆ ಕೊನೆಯದಾಗಿ ನಿರ್ಧಾರನ ಮಾಡಬೇಕಾಗಿರೋರು ನೀವೇ ಆಗಿರ್ತೀರ. ಯಾಕಂದ್ರೆ ನಿಜವಾದ ಬದಲಾವಣೆ ಅನ್ನೋದು ಹೊರಗಿಂದ ಬರಲ್ಲ, ಅದು ನಮ್ಮ ಒಳಗಿಂದನೇ ಹುಟ್ಟಬೇಕು. ನಾನು ಬದಲಾಗಬೇಕು ಅನ್ನೋದು ನಮ್ಮ ಒಳಗಡೆಯಿಂದ ಬರಬೇಕು. ನೀನು ಬದಲಾಗು ಅಂತ ಹೇಳಿ ಯಾರೂ ಕೂಡ ಬದಲಾಗೋಕ್ ಸಾಧ್ಯ ಇಲ್ಲ. ಈ ಕಾರ್ಯಾಗಾರಕ್ಕೆ ಸೇರೋ ಪ್ರತಿಯೊಬ್ಬರಿಗೂ ಕೂಡ ನಾನು ಒಂದು ಭರವಸೆನ ಖಂಡಿತ ನೀಡ್ತೀನಿ. ನೀವು ಇಲ್ಲಿ ಪರಿಪೂರ್ಣರಾಗಿರ್ಬೇಕಾಗಿಲ್ಲ. ನೀವು ಈಗಾಗಲೇ ಯೋಗನ ತಿಳ್ಕೊಂಡಿರ್ಬೇಕಾಗಿಲ್ಲ, ಧ್ಯಾನ ಮಾಡ್ಬೇಕಾಗಿಲ್ಲ. ಎಷ್ಟು ಒಳಗಡೆ ನಾನು ಧ್ಯಾನನೇ ಮಾಡಿಲ್ಲ, ನನಗೆ ಧ್ಯಾನ ಮಾಡೋದು ಅಂದ್ರೆ ಹೇಗೆ ಅಂತಾನೆ ಗೊತ್ತಿಲ್ಲ ಅನ್ನೋರಿಗೂ ಕೂಡ ಈ ಕ್ಲಾಸು ಸೂಟಬಲ್ ಆಗಿದೆ. ನಾನು ಸಂಪೂರ್ಣ ಆರೋಗ್ಯವಾಗಿಲ್ಲ, ನನ್ನಲ್ಲಿ ಅನಾರೋಗ್ಯ ಇದೆ ಅನ್ನೋರಿಗೂ ಕೂಡ ಈ ಕ್ಲಾಸು ಸೆಟ್ ಆಗುತ್ತೆ. ಯಾಕಂದ್ರೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಲ್ರಿಗೂ ಎಲ್ಲವೂ ಇದ್ದಿರಲ್ಲ, ಎಲ್ರಿಗೂ ಎಲ್ಲವೂ ಗೊತ್ತಿರಲ್ಲ. ನೀವು ಮಾಡ್ಬೇಕಾಗಿರೋದೇನು ಹಾಗಿದ್ರೆ ಈ ಕ್ಲಾಸಿಗೆ ನೀವು ಜಾಯಿನ್ ಆಗ್ತೀರಾ ಅಂತಂದ್ರೆ ತೆರೆದ ಮನಸ್ಸಿಂದ ಬರಬೇಕು. ಉಳಿದ ಎಲ್ಲ ಪ್ರಯಾಣವನ್ನ ನಾವು ಒಟ್ಟಿಗೆ ಮಾಡ್ತೀವಿ. ಆ ಮನಸ್ಸನ್ನ ತೆರೆದು ಒಳಗಡೆ ಬಂದಾಗ ಪ್ರಯಾಣ ಸುಲಭ ಆಗುತ್ತೆ. ಬಹುಶಃ ಈ 11 ದಿವಸ ನಿಮ್ಮ ಜೀವನದ ಅತ್ಯಂತ ಅಮೂಲ್ಯವಾಗಿರೋ ಒಂದು ಇನ್ವೆಸ್ಟ್ಮೆಂಟ್ ಕೂಡ ಆಗಬಹುದು. ಯಾಕಂದ್ರೆ ಹಣನ ಕಳ್ಕೊಂಡ್ರೆ ಮತ್ತೆ ಸಂಪಾದಿಸಬಹುದು, ಆದ್ರೆ ಆರೋಗ್ಯನ ಕಳ್ಕೊಂಡ ನಂತರ ಅದನ್ನ ಮರಳಿ ಮತ್ತೆ ನಾವು ಪಡ್ಕೋಬೇಕು ಅಂತಂದ್ರೆ ದೊಡ್ಡ ಬೆಲೆ ತೆರಬೇಕಾಗುತ್ತೆ. ಆದ್ರಿಂದ ಈ ಅವಕಾಶನ ಒಂದು ಕೋರ್ಸ್ ಅಂತ ನೋಡ್ಬೇಡಿ, ನಿಮ್ಮ ಜೀವನಕ್ಕೆ ನೀವು ನೀಡೋ ಒಂದು ಸುಂದರವಾಗಿರೋ ಉಡುಗೊರೆ ಅಂದ್ಕೊಳ್ಳಿ. ನಾನು ನಿಮ್ಮನ್ನ ಕ್ಲಾಸಿಗೆ ಜಾಯಿನ್ ಆಗಿ ಅಂತ ಯಾರನ್ನೂ ಕೂಡ ಒತ್ತಾಯಿಸಲ್ಲ. ನಾನು ಕೇವಲ ನಿಮ್ಮನ್ನ ಕ್ಲಾಸಿಗೆ ಇನ್ವೈಟ್ ಮಾಡ್ತೀನಿ. ನೀವು ನಿಮ್ಮ ಜೀವನನ ಒಂದು ಹೊಸ ಆರಂಭನ ಮಾಡೋಕೆ ಸಿದ್ಧರಾಗಿದ್ರೆ ಈ 11 ದಿನಗಳ ಈ ಒಂದು ಆರೋಗ್ಯ ಪ್ರಯಾಣಕ್ಕೆ ಬನ್ನಿ. ಯಾಕಂದ್ರೆ ಇಲ್ಲಿ ನಾವು ಕೇವಲ ಆರೋಗ್ಯನ ಅಷ್ಟೇ ಕಲಿಯಲ್ಲ, ಆರೋಗ್ಯದಲ್ಲಿ ಬದುಕೋದನ್ನ ಕಲಿತೀವಿ. ಒಂದು ದಿವಸ ಈ 11 ದಿವಸ ಮುಗಿದಾಗ ಕಾರ್ಯಾಗಾರ ನಮ್ದು ಮುಗಿದೋಗುತ್ತೆ. ಆದ್ರೆ ಯಾವತ್ತು ಮುಗಿಯುತ್ತೆ ಅನ್ಕೋತೀವಿ ಅವತ್ತೇ ನಮ್ಮ ಜೀವನದ ಹೊಸ ಆರಂಭ ಸ್ಟಾರ್ಟ್ ಆಗುತ್ತೆ. ನಮ್ಮ ಜೀವನದ ಆರಂಭ ಅಥವಾ ನಮ್ಮ ಆರೋಗ್ಯ ಯಾತ್ರೆ ನಮ್ಮ ಜೀವನ ಪರ್ಯಂತ ನಮ್ಮೊಂದಿಗೆ ಆರಂಭ ಆಗುತ್ತೆ. ಈ 11 ದಿನ ಕೇವಲ 11 ದಿನಗಳಾಗಿ ಅಷ್ಟೇ ಅಲ್ಲ, ನಮ್ಮ ಜೀವನದ ಹೊಸ ಅಧ್ಯಾಯವಾಗಿ ನಾವು ರೂಪಿಸ್ಕೊಳ್ಳೋಕೆ, ನಾವು ಇನ್ನು ಮುಂದೆ ಎಷ್ಟು ವರ್ಷಗಳ ಕಾಲ ಇರ್ತೀವಲ್ಲ ಅಷ್ಟು ವರ್ಷಗಳ ಕಾಲ ನಮ್ಮ ಆರೋಗ್ಯದ ಒಂದು ಹೊಸ ಅಧ್ಯಾಯವನ್ನ ರೂಪಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಇನ್ನು ಈ ವರ್ಕ್ಶಾಪ್ಗೆ ಯಾರು ಅಟೆಂಡ್ ಆಗ್ತೀರಾ, ಈ ವರ್ಕ್ಶಾಪ್ಗೆ ಅಟೆಂಡ್ ಆಗೋರಿಗೆ ನಮ್ಮ ಯೋಗ ಕ್ಲಾಸಲ್ಲಿ ನಾವು 1 ವಾರ ಯೋಗ ಕ್ಲಾಸಿಗೆ ಜಾಯಿನ್ ಆಗೋಕೆ ಅವಕಾಶ ಇರುತ್ತೆ. ನಮ್ಮ ಯೋಗ ಕ್ಲಾಸಲ್ಲಿ ಜಾಯಿನ್ ಆಗೋಕೆ ಅಷ್ಟೇ ಅಲ್ಲ, ಈ 11 ದಿವಸ ವರ್ಕ್ಶಾಪ್ ಆಯ್ತು, ಮುಂದೇನು 11 ದಿವಸದಲ್ಲಿ ನಾನು ಎಲ್ಲದನ್ನೂ ಹೇಗೆ ಇದು ಮಾಡ್ಕೊಳಕ್ ಸಾಧ್ಯ ಅಂತಂದ್ರೆ ಇದು ಕೇವಲ 11 ದಿವಸದ ವರ್ಕ್ಶಾಪ್ ಅಲ್ಲ. ವರ್ಕ್ಶಾಪ್ 11 ದಿವಸ ಇರುತ್ತೆ. 3 ತಿಂಗಳ ಕಾಲ ನಾನು ನಿಮ್ಮ ಜೊತೆ ಇರ್ತೀನಿ. ಯಾರು ವರ್ಕ್ಶಾಪ್ ಅನ್ನ ಅಟೆಂಡ್ ಆಗಿರ್ತಾರೆ ಅವರ ಜೊತೆ ನಾನು 3 ತಿಂಗಳ ಕಾಲ ಇರ್ತೀನಿ. ಹೇಗಿರ್ತೀನಿ, ವಾರಕ್ಕೊಂದು ಫಾಲೋ ಅಪ್ ಕ್ಲಾಸ್ ಇರುತ್ತೆ. ಈಗ 11 ದಿವಸ ಪ್ರತಿ ದಿವಸ ಕ್ಲಾಸ್ ಇರುತ್ತೆ, ನಂತರ ವಾರಕ್ಕೊಂದು ಫಾಲೋ ಅಪ್ ಕ್ಲಾಸ್ ಇರುತ್ತೆ. ಆ ಫಾಲೋ ಅಪ್ ಕ್ಲಾಸ್ ಅಲ್ಲಿ ನಾವು
ಆ ಇಡೀ ವಾರದ ಒಂದು ಇದನ್ನ ತಗೊಂಡು ನಾವಲ್ಲಿ ಡಿಸ್ಕಸ್ ಮಾಡ್ತೀವಿ, ಎಲ್ಲರೂ ಕೂಡ ಪಾಲ್ಗೊಳ್ತೀವಿ. ಇದು ನೋಡೋಕೆ ಆನ್ಲೈನ್ ಕ್ಲಾಸ್ ಆಗಿರುತ್ತೆ, ಆದ್ರೆ ನಾವು ಇಲ್ಲಿ ಎಲ್ಲರೂ ಕೂಡಿ ಚರ್ಚೆನ ಮಾಡ್ತೀವಿ. ಯಾವ ಚರ್ಚೆ? ನಮ್ಮ ಆರೋಗ್ಯದ ಚರ್ಚೆಯನ್ನ ಮಾಡ್ತೀವಿ. ಎಲ್ಲರೂ ಕೂಡ ಭಾಗವಹಿಸ್ತೀವಿ ಆ ಚರ್ಚೆಯಲ್ಲಿ. ಯಾಕಂದ್ರೆ ಇದು ಆರೋಗ್ಯದ ವಿಷಯ, ಪ್ರತಿ ಕ್ಷಣನ ಅನುಭವಿಸೋ ವಿಷಯ ಅಂದಾಗ ಹಾಗೆ 11 ದಿವಸ ಮಾಡಿ ಕೈ ಬಿಟ್ಬಿಟ್ರೆ ಆಗತ್ತಾ? ಆಗಲ್ಲ. ಅದನ್ನ ಮತ್ತು 3 ತಿಂಗಳ ಕಾಲ ನಾವು ಅನುಷ್ಠಾನದಲ್ಲಿ ಅಥವಾ ಅನುಸರಣೆಯಲ್ಲಿ ಇಟ್ಕೊಂಡಾಗ ನಮ್ಮ ಜೀವನವಾಗಿ ಬದಲಾಗ್ಬಿಡತ್ತೆ. ಅದು ನಮಗೆ ಗೊತ್ತಾಗಲ್ಲ. ಇವತ್ತು ನಮಗೆ ಹೊಸ ಅಭ್ಯಾಸ ಅಯ್ಯೋ ಸ್ವಲ್ಪ ಇರಿಸು ಮುರುಸು ಅನ್ಸುತ್ತೆ, ಆದ್ರೆ 3 ತಿಂಗಳ ಕಾಲ ಒಟ್ಟಿಗೆ ನಾವು ಪ್ರಯಾಣ ಮಾಡ್ತಾ ಹೋದವು, ನನ್ನ ಜೊತೆ ಇವ್ರಿದಾರಲ್ಲ ಅಂತ ನಾವು ಅವ್ರನ್ನೆಲ್ಲ ನೋಡ್ತಾ ಹೋದಾಗ ನಾನು ಒಬ್ಳೇ ಇದನ್ನ ಮಾಡ್ತಾ ಇಲ್ಲ, ಎಲ್ರೂ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಹುಮ್ಮಸ್ಸಿರುತ್ತೆ. ಆಗ ನಮ್ಗದೊಂದು ಅಭ್ಯಾಸ ಆಗ್ಬಿಡುತ್ತೆ. ಅವ್ರ ಎಲ್ಲರ ಜೊತೆ ಮಾಡ್ತಾ ಮಾಡ್ತಾ ಆ ಜೀವನ ಶೈಲಿ ನಮ್ಮ ಅಭ್ಯಾಸ ಆಗ್ಬಿಡತ್ತೆ. ಯಾವ ಜೀವನ ಶೈಲಿ ನಮ್ಮ ಅಭ್ಯಾಸ ಆಗುತ್ತೆ ಅದನ್ನ ನಾವು ಬಿಡಲ್ಲ. ನಮ್ಗೆ ಸಾಮಾನ್ಯವಾಗಿ ಚಿಕ್ಕಂದಿಂದ ಒಂದು ಅಭ್ಯಾಸ ಇದೆ, ಎಲ್ರಿಗೂ ಇರೋ ಅಭ್ಯಾಸ ಏನು ಗೊತ್ತಾ? ಈಗ ದೊಡ್ಡವರಾಗಿ ಬಿಟ್ಟಿದ್ದೀವಿ, ಯಾಕೆಂದ್ರೆ ಈಗ ಯಾರು ನಮಗೆ ಆ ಅಭ್ಯಾಸನ ಬೇಕು ಅಂದ್ರು ಯಾರು ಮಾಡೋರಿಲ್ಲ, ಅದಕ್ಕಾಗಿ ಬಿಟ್ಟಿದ್ದೀವಿ. ಅದೇನು ಗೊತ್ತಾ? ಚಿಕ್ಕಂದಿಂದ ಇರೋ ಅಭ್ಯಾಸ, ಕಥೆ ಕೇಳಿ ಮಲಗೋ ಅಭ್ಯಾಸ ಎಲ್ರಿಗೂ ಇದೆ ಅಲ್ವಾ? ಕಥೆ ಕೇಳೋದಂದ್ರೆ ಏನೋ ಒಂದು ಇವಾಗೂ ತುಂಬಾ ಇಷ್ಟ, ಆದ್ರೆ ಕಥೆ ಹೇಳೋರಿಲ್ಲ. ಆದ್ರೆ ನಾನು ಇವತ್ತು ನಿಮ್ಗೊಂದು ಕಥೆ ಹೇಳ್ತಾ ಇದ್ದೀನಿ. ಕಥೆ ಕೇಳೋಕ್ ಇಷ್ಟ ಇದೆಯಾ? ಹೇಳ್ಬೋದಾ ಕಥೆನ? ವಿಡಿಯೋ ಆನ್ ಮಾಡಿದವ್ರು ಇದು ಮಾಡಿ, ಯಾರು ಆನ್ಸರ್ ಕೊಡ್ಬೇಡಿ, ನೀವಲ್ಲೇ ತಲೆ ಬಿಟ್ರೆ ಸಾಕು. ನನಗೆ ನಾನು ಒಂದು ಕಥೆನ ಹೇಳೋಣ ಇವತ್ತು ಅನ್ಕೊಂಡಿದ್ದೀನಿ. ಕಣ್ಣು ಮುಚ್ಚಿ ಕಥೆ ಕೇಳ್ಬೇಕಿದ್ರೆ, ನಿದ್ದೆ ಮಾಡ್ಬೇಕಿದ್ರೆ ಹೇಗ್ ಕಥೆ ಕೇಳ್ತೀವಿ? ಕಣ್ಣು ಮುಚ್ಚಿರ್ತೀವಿ, ಅಮ್ಮ ಅಪ್ಪ ಅಜ್ಜಿ ಅಜ್ಜ ಯಾರೋ ಕಥೆ ಹೇಳ್ತಾರೆ, ಕೇಳ್ತಾ ಕೇಳ್ತಾ ಅಲ್ಲೇ ನಿದ್ದೆ ಮಾಡ್ತೀವಿ. ಆದ್ರೆ ಇಲ್ಲಿ ಯಾರೂ ನಿದ್ದೆ ಮಾಡಬೇಡಿ. ಈ ಕಥೆ ಬಹುಶಃ ನಿಮ್ಮ ಕಥೆನೂ ಆಗಿರಬಹುದು. ಈ ಕಥೆಲಿ ಯಾವುದೋ ಒಂದು ಪಾತ್ರ ನೀವು ಆಗಿರಬಹುದು, ಅಥವಾ ನಿಮ್ಮ ಪರಿಚಯದವರಾಗಿರಬಹುದು. ಅದಕ್ಕೋಸ್ಕರ ಈ ಕಥೆಯಲ್ಲಿ ನೀವು ಯಾರನ್ನ ಹುಡುಕೋ ಪ್ರಯತ್ನ ಮಾಡ್ತೀರಾ, ಏನನ್ನ ಹುಡುಕೋ ಪ್ರಯತ್ನ ಮಾಡ್ತೀರಾ ಅದನ್ನ ನೋಡಿ. ಕಥೆನ ಕೇಳಿ ಸರಿಯಾಗಿ. ನಾವು ಸರಿಯಾಗಿ ಕಥೆ ಕೇಳ್ಬೇಕಂದಾಗ ಕಣ್ಣು ಮುಚ್ಚಿದಾಗ ನಮ್ಗೆ ಆ ಕಥೆ ಸರಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಒಂದು ಮಹಾನಗರದಲ್ಲಿ ಒಂದು ದಂಪತಿಗಳು ವಾಸವಾಗಿರ್ತಾರೆ. ಆ ದಂಪತಿಗಳಿಗೆ ಒಂದು 2 ಮುದ್ದಾದ ಮಕ್ಕಳಿರ್ತಾರೆ. ತುಂಬಾ ಸುಂದರವಾಗಿರೋ ಒಂದು ಸಂಸಾರ ಆಗಿರುತ್ತೆ ಅವರದ್ದು. ಆ ದಂಪತಿಗಳಲ್ಲಿ ಅನ್ಯೋನ್ಯತೆ ಇರುತ್ತೆ, ಪ್ರೀತಿ ಇರುತ್ತೆ, ನಂಬಿಕೆ ಇರುತ್ತೆ. ತುಂಬಾ ಒಂದು ಆದರ್ಶವಾಗಿರೋ ಜೀವನವನ್ನ ಆ ದಂಪತಿಗಳು ನಡೆಸ್ತಾ ಇರ್ತಾರೆ. ಹೀಗೆ ದಂಪತಿಗಳು ಅಂತ ಹೇಳ್ತಾ ಹೋಗಕ್ಕಾಗಲ್ಲ. ಅವರಿಗೆ ಒಂದು ಹೆಸರು ಇಟ್ಕೊಳ್ಳೋಣ. ಧಾತ್ರಿ ಮತ್ತು ರವಿ ಅನ್ನೋ ದಂಪತಿಗಳು. ಅವ್ರ ಜೀವನ ತುಂಬಾ ಚೆನ್ನಾಗಿದ್ದಿರತ್ತೆ. ಆದ್ರೆ ಧಾತ್ರಿಗೆ ಏನಾಗುತ್ತೆ, ಆರೋಗ್ಯ ಸಮಸ್ಯೆ ಕಾಡುತ್ತೆ. ತುಂಬಾ ಒಂದಾದ್ಮೇಲೆ ಒಂದು ಆರೋಗ್ಯ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಆರೋಗ್ಯ ಸಮಸ್ಯೆ ಅಂತಂದಾಗ ಡಾಕ್ಟರ್ ಹತ್ರ ಹೋಗ್ತಾರೆ, ಡಾಕ್ಟರ್ ಮೆಡಿಸಿನ್ ಕೊಡ್ತಾರೆ. ಹೀಗೆ ಇದಾಗ್ತಾ ಹೋಗುತ್ತೆ. ಒಂದಾದ್ಮೇಲೆ ಒಂದು ಆರೋಗ್ಯ ಸಮಸ್ಯೆ ಕಾಡ್ತಾನೆ ಹೋಗುತ್ತೆ. ಒಂದಾದ್ಮೇಲೆ ಒಂದು ಡಾಕ್ಟರ್ಗಳು ಬದಲಾಗ್ತಾ ಹೋಗ್ತಾರೆ. ದೊಡ್ಡ ದೊಡ್ಡ ಡಾಕ್ಟ್ರು, ಏನೇನೋ ಒಂದಷ್ಟು ಉದ್ದ ಲೇಬಲ್ ಇದೆ ಡಾಕ್ಟ್ರಿಗೆ ಮುಂದೆ. ಡಾಕ್ಟರ್ ಹೆಸರು ಚಿಕ್ಕದಿದೆ, ಡಾಕ್ಟರ್ ಮುಂದೆ ಅವ್ರು ಏನೇನೋ ಮಾಡಿದ್ದಾರೆ ಅನ್ನೋ ಲೀಸ್ಟ್ ತುಂಬಾ ದೊಡ್ಡದಿರುತ್ತೆ. ಧಾತ್ರಿನ ರವಿ ಎಲ್ಲಾ ಡಾಕ್ಟರ್ ಹತ್ರನು ಕರ್ಕೊಂಡು ಹೋಗ್ತಾನೆ, ದೊಡ್ಡ ದೊಡ್ಡ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಆರ್ಡಿನರಿ ಡಾಕ್ಟ್ರಿಂದ ದೊಡ್ಡ ಡಾಕ್ಟರ್ ವರೆಗೆ ಹೋಗ್ತಾರೆ. ಯಾವ ಡಾಕ್ಟರ್ ಎಷ್ಟು ಏನು ಓದಿದ್ರು ಏನು, ಧಾತ್ರಿಗೆ ಏನಾಗಿದೆ ಅನ್ನೋದಕ್ಕೆ ಮೆಡಿಸಿನ್ ಯಾರು ಕೊಡ್ತಾ ಇಲ್ಲ. ಇವಳಿಗೆ ಬೇಕಾಗಿರೋ ಮೆಡಿಸಿನ್ನೇ ಸಿಗ್ತಾ ಇಲ್ಲ. ಇವಳಿಗೆ ಆರೋಗ್ಯ ಸಮಸ್ಯೆ, ಒಂದೊಂದು ದಿವಸ ಒಂದೊಂದು ಸಮಸ್ಯೆನ ಎದುರಿಸ್ತಾ ಇರ್ತಾಳೆ.
ಒಂದೊಂದು ದಿವಸ ಕಳೆಯೋದು ಅಂದ್ರೂ ಅವಳಿಗೆ ಅಷ್ಟು ಹಿಂಸೆ ಅನ್ನಿಸ್ತಾ ಇರತ್ತೆ. ಪುಟ್ಟ ಮಕ್ಕಳು ಬೇರೆ ಇರ್ತಾರಲ್ಲ ಅವಳಿಗೆ, ಆ ಮಕ್ಕಳನ್ನ ನೋಡ್ಕೋಬೇಕು, ಮನೆ ಜವಾಬ್ದಾರಿ ಇದೆಲ್ಲ ಇದ್ದಿರತ್ತೆ. ಹೀಗೆ ಹೀಗೆ ದಿವಸ ಕಳೀತಾ ಹೋಗುತ್ತೆ. ಅವಳಿಗೆ ಕೊನೆಗೆ ಹೇಗಾಗತ್ತೆ ಅಂದರೆ, ಎಷ್ಟು ಡಾಕ್ಟ್ರನ್ನ ನಾನು ಬದಲಾಯಿಸಿದ್ರೆ ಏನೋ ನನ್ನ ಆರೋಗ್ಯ ಸರಿ ಹೋಗ್ತಾ ಇಲ್ವಲ್ಲ, ಬಹುಶಃ ನನಗೇನೋ ಒಂದು ದೊಡ್ಡ ಕಾಯಿಲೆ ಬಂದಿದೆ, ಈ ಕಾಯಿಲೆ ಏನು ಅಂತ ಕಂಡು ಹಿಡಿಯೋಕೆ ಯಾವ ಡಾಕ್ಟ್ರಿಗೂ ಆಗ್ತಾ ಇಲ್ಲ, ಈ ಕಾಯಿಲೆನ ಕಂಡು ಹಿಡಿಯೋ ಡಾಕ್ಟ್ರು ಬಹುಶಃ ಇನ್ನೂ ರೆಡಿ ಆಗಿಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ನನ್ನ ಕಾಯಿಲೆನ ಕಂಡು ಹಿಡಿಯೋ ಡಾಕ್ಟ್ರ್ ಇಲ್ಲ, ನಾನಿನ್ನು ಬಹುಶಃ ತುಂಬ ದಿವಸ ಉಳಿಯಲ್ಲ, ನನಗಾಗ್ತಾ ಇರೋ ಈ ಕಷ್ಟ ಹೇಗಂದ್ರೆ ಅವಳಿಗೆ ರಾತ್ರಿ ಆದರೆ ಉಸಿರಾಡೋಕ್ಕೂ ಕಷ್ಟ, ಅಷ್ಟು ಏನೋ ಎದೆ ಭಾರ ಆಗುತ್ತೆ. ಈ ಥರ ಒಂದು ಸನ್ನಿವೇಶನ ರಾತ್ರಿ ಅನುಭವಿಸ್ತಾ ಇರ್ತಾಳೆ. ಎಷ್ಟೋ ರಾತ್ರಿ ಹಾಗೆ ಅಂದ್ಕೋತಾಳೆ ಅವಳು, ಬಹುಶಃ ನಾನಿನ್ನು ತುಂಬ ದಿವಸ ಇರಲ್ಲ, ನಾನು ಹೋಗ್ಬಿಟ್ರೆ ನನ್ನ ಮಕ್ಕಳನ್ನ ಯಾರು ನೋಡ್ಕೋತಾರೆ, ಈಗ ನನ್ನ ಪತಿಗೆ ಒಂದು ಸ್ವಲ್ಪ ದಿವಸ ನಾನಿಲ್ಲ ಅನ್ನೋ ನೋವಿರುತ್ತೆ, ಆಮೇಲೆ ಎಲ್ಲರೂ ಫೋರ್ಸ್ ಮಾಡಿದ್ರು ಅಂತ ಮದುವೆ ಆಗ್ಬೋದು ಇನ್ನೊಂದು, ಆಗ ಇನ್ನು ಅವರಿಗೆ ಮಕ್ಕಳು ಹುಟ್ಬೋದು, ಆದರೆ ನನ್ನ ಮಕ್ಕಳನ್ನ ಯಾರು ನೋಡ್ಕೋತಾರೆ, ನನ್ನ ಮಕ್ಕಳನ್ನ ನಾನು ಅನಾಥರಾಗಿ ಮಾಡಿ ಹೋಗ್ಬಿಡ್ತೀನ ಅಂತ ತುಂಬ ದುಃಖ ಪಡ್ತಾಳೆ ಅವಳು. ಹಾಗೆಯೇ ತುಂಬ ನೋವಲ್ಲಿ ತುಂಬ ದಿವಸ ಕಳೀತಾಳೆ. ಅಲೋಪತಿ ಡಾಕ್ಟರ್ ಆಯಿತು, ಆಯುರ್ವೇದಿಕ್ ಟ್ರೈ ಮಾಡೋಣ ಅಂತ ಹೋಗ್ತಾಳೆ. ಆಯುರ್ವೇದಿಕ್ಗೆ ಅಂತ ಹೋದರೆ ಅಲ್ಲಿ ಏನು ಮೆಡಿಸಿನ್ಗಳೇ ಮೆಡಿಸಿನ್, ಎಷ್ಟೊಂದು ಊಟಕ್ಕಿಂತ ಹೆಚ್ಚು ಮೆಡಿಸಿನ್ ತಗೊಳಕ್ ಕೊಡ್ತಾರೆ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋದ್ರೆ. ನಾನು ಊಟ ಮಾಡ್ಬೇಕಾ ಇವ್ರ ಮೆಡಿಸಿನ್ಗಳನ್ನ ತಗೊಳ್ಬೇಕಾ ಅಂತ ಅವಳಿಗೆ ಭಯ ಆಗೋಕ್ ಸ್ಟಾರ್ಟ್ ಆಗುತ್ತೆ. ಯಾವ ಡಾಕ್ಟರ್ ಆದ್ರೂ ಏನೂ ಇದಿಲ್ಲ, ಎಲ್ರೂ ಒಂದೇನೆ, ಒಟ್ಟಲ್ಲಿ ಔಷಧಿ ಕೊಡ್ತಾರೆ, ಕಾಯಿಲೆನ ಗುಣಪಡಿಸಲ್ಲ ಅನ್ನೋದು ಅವಳಿಗೆ ಅನ್ಸೋಕ್ ಸ್ಟಾರ್ಟ್ ಆಗುತ್ತೆ. ಈ ಎಲ್ಲ ಔಷಧಿಗಳ ಮಧ್ಯ ಏನಾಗುತ್ತೆ, ಎಲ್ಲ ಔಷಧಿಗಳನ್ನ ತಗೊಳ್ತಾ ಅವಳ ತೂಕ ಹೆಚ್ಚಾಗ್ತಾ ಹೋಗುತ್ತೆ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಅವಳಿಗೆ ದೇಹ ಕೂಡ ತುಂಬಾ ಭಾರ ಆಗ್ತಾ ಹೋಗುತ್ತೆ, ಒಬೆಸಿಟಿ ಸ್ಟಾರ್ಟ್ ಆಗುತ್ತೆ. ಅದನ್ನ ನೋಡ್ತಾ ಇಷ್ಟು ದಿವಸ ಅವಳ ಆರೋಗ್ಯದ ಕುರಿತಾಗಿ ಅಷ್ಟೇ ಹೇಳಿ ನಗ್ತಾ ಇರೋ, ಅವಮಾನ ಮಾಡ್ತಾ ಇರೋ ಜನರು, ಯಾಕೆಂದ್ರೆ ಅವಳ ಅನಾರೋಗ್ಯ ಇದೆ ಅಂತ ಬೇಸರ ಮಾಡ್ಕೊಳ್ಳೋದ್ರ ಜೊತೆಗೆ ಜನರ ಅವಮಾನಗಳನ್ನ ಕೂಡ ಅನುಭವಿಸ್ಬೇಕಾಗಿತ್ತು. ಒಂದೊಂದು ಮಾತುಗಳನ್ನ ಆಡೋ ಒಬ್ಬೊಬ್ಬರ ಮಾತುಗಳು ಅವಳನ್ನ ಎಷ್ಟು ತಿವಿತಾ ಇತ್ತು ಅಂತಂದ್ರೆ ಅವುಗಳ ನೋವನ್ನ ಕೂಡ ಅವಳು ಸಹಿಸ್ಕೊಳ್ಬೇಕಿತ್ತು. ಇದರ ಜೊತೆಗೆ ಏನಾಗುತ್ತೆ, ಒಬೆಸಿಟಿ ಸ್ಟಾರ್ಟ್ ಆಗುತ್ತೆ. ಆ ಒಬೆಸಿಟಿಯಿಂದ ಇನ್ನಷ್ಟು ಅವಮಾನಗಳನ್ನ ಅನುಭವಿಸೋಕೆ ಸ್ಟಾರ್ಟ್ ಮಾಡ್ತಾಳೆ. ಹೀಗೆ ಅನೇಕ ವರ್ಷಗಳು ಕಳೆದೋಗುತ್ತೆ ಅವಳದ್ದು. ಈ ನೋವು, ಅವಮಾನ ಇವುಗಳೆಲ್ಲವುಗಳಲ್ಲೂ ಕೂಡ ಕಾಯಿಲೆ ಸಮಸ್ಯೆಗಳಲ್ಲೇ ಅನೇಕ ವರ್ಷಗಳನ್ನ ಕಳಿತಾಳೆ ಅವಳು, ಸುಮಾರಷ್ಟು ವರ್ಷಗಳನ್ನ ಕಳಿತಾಳೆ. ಆದ್ರೂ ಕೂಡ ಅಂತ ಅನಾರೋಗ್ಯದಲ್ಲೂ ಅವಳು ಸೋಲನ್ನ ಒಪ್ಕೊಳ್ಳಲ್ಲ. ಅಯ್ಯೋ, ಈ ಕಾಯಿಲೆಗಳಿಂದ ನಾನು ಸೋತ್ ಹೋದೆ ಅನ್ನೋದನ್ನ ಒಪ್ಕೊಳ್ಳಲ್ಲ. ಅವಳು ಒಳಗಡೆ ಆ ಕಾಯಿಲೆಯಲ್ಲಿ ನೋವು ಪಡ್ತಾ ಇದ್ರು ಕೂಡ ಏನೋ ಒಂದು ಹಠ ಇರುತ್ತೆ. ಏನು ಹಠ ಅನ್ನೋದು ಅವಳಿಗೂ ಗೊತ್ತಿಲ್ಲ. ಏನೋ ಒಳಗಡೆ ಒಂದು ಹಠ ಅನ್ನೋದಿದೆ, ಏನೋ ಒಂದು ಮಾಡಬೇಕು, ಏನೋ ಒಂದು ಸಾಧಿಸ್ಬೇಕು ಅನ್ನೋದು ಒಂದಿರುತ್ತೆ. ಏನು ಅನ್ನೋದು ಗೊತ್ತಿಲ್ಲ ಅವಳಿಗೆ. ಹೀಗೆ ಒಂದು ದಿವಸ ಅವಳು ಈ ಎಲ್ಲ ಕಾಯಿಲೆಗಳನ್ನ, ಈ ಎಲ್ಲ ನೋವುಗಳನ್ನ ತನ್ನ ಮುಂದಿನ ಜೀವನದ ಕುರಿತಾಗಿ ಯೋಚಿಸ್ತಾ ಕೂತಾಗ ಅವಳಷ್ಟಕ್ಕೆ ಅವಳ ಒಳಗಡೆಯಿಂದ ಒಂದು ಯೋಚನೆ ಬರುತ್ತೆ. ನನ್ನನ್ನು ಗುಣಪಡಿಸೋರು ಯಾರೂ ಇಲ್ಲ, ಯಾರು ನನ್ನನ್ನು ಗುಣಪಡಿಸಲ್ಲ, ನಾನು ಎಲ್ಲ ನೋಡಾಯ್ತು, ಏನೇನು ಟ್ರೀಟ್ಮೆಂಟ್ ಅಂತಾರೋ ಅದೆಲ್ಲ ಮಾಡಾಯ್ತು. ಯಾಕಂದ್ರೆ ಸುಮಾರು ಅವಳಿಗೊಂದು 32-33 ವರ್ಷ ಅಂತ ಇದ್ದಾಗ ಅವಳ ಆ ಯೌವನದ ವಯಸ್ಸಲ್ಲಿ ಅವಳಿಗೆ ಯಾವ ಡಾಕ್ಟರ್ ಹತ್ರ ಹೋದ್ರು ಆ ಡಾಕ್ಟ್ರು ಅದಕ್ಕೆ ಸಂಬಂಧಪಟ್ಟ ಕಾಯಿಲೆ ಅಂದ್ಬಿಡ್ತಾರೆ. ಅವಳು ಆ ಚಿಕ್ಕ ವಯಸ್ಸಲ್ಲಿ ನಿನಗೆ BP ಸ್ಟಾರ್ಟ್ ಆಗಿದೆ ಅಂತಾರೆ. ಆಮೇಲೆ ಇದಕ್ಕೆ ಹೋದ್ರೆ ಡಯಾಬಿಟಿಕ್ ಬಾರ್ಡರ್ ಲೈನ್ ಅಲ್ಲಿ ಇದೆ ಅಂತಾರೆ.
ಆಮೇಲೆ ಮೂರು ತಿಂಗಳಿಗೆ ಆಗೋ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸು, ಕಿಡ್ನಿದೇನೇನೋ ಸಮಸ್ಯೆಗಳು, ಅದರ ಜೊತೆಗೆ ಪೀರಿಯಡ್ ರಿಲೇಟೆಡ್ ಪ್ರಾಬ್ಲಮ್ಸು, ಅದರ ಜೊತೆಗೆ ಫ್ಲಕ್ಚುಯೇಟ್ ಆಗ್ತಾ ಇರೋ ಹಾರ್ಟ್ ಬೀಟು, ಎಲ್ಲಿ ಏನು ಸಮಸ್ಯೆ ಅಂತ ಎಲ್ಲದೂ ಒಟ್ಟೊಟ್ಟಿಗೆ ಬಂದುಬಿಟ್ಟಿದೆ. ಇಷ್ಟೊಂದು ಸಮಸ್ಯೆಗೆ ಉತ್ತರ ಸಿಗದೆ ಇರೋ ಆ ಪರಿಸ್ಥಿತಿಲಿ ಒಂದು ದಿವಸ ಅವಳಲ್ಲೇ ಅವಳು ಸುಮ್ಮನೆ ಕಣ್ಣು ಮುಚ್ಚಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇರಲ್ಲ. ಅವಳಿಗೆ ಧ್ಯಾನ ಇದೇನೂ ಗೊತ್ತಿಲ್ಲ, ಧ್ಯಾನ ಮಾಡ್ತಿದ್ಲೇನೋ ಅಂತ ಕಲ್ಪನೆ ಮಾಡ್ಕೋಬೇಡಿ. ಹೀಗೆ ಬೇಸರದಲ್ಲಿ, ತನ್ನ ನೋವಿನ ಬೇಸರದಲ್ಲಿ ಅವಳು ಕುತ್ಕೊಂಡಿದ್ದಾಗ ಅವಳಿಗೆ ಅನಿಸುತ್ತೆ, ನನ್ನ ಈ ಕಾಯಿಲೆಗಳನ್ನ ಯಾರೂ ಗುಣಪಡಿಸಲ್ಲ. ನಾನು ಎಷ್ಟೊಂದು ಇದಕ್ಕೋಸ್ಕರ ಎಷ್ಟು ಖರ್ಚು ಮಾಡಿದೆ, ಎಷ್ಟೊಂದು ವರ್ಷಗಳ ಕಾಲ ಡಾಕ್ಟರ್ ಹತ್ರ ಅಲ್ದಾಡಿದ್ದೇ ಆಯ್ತಲ್ಲ. ನನ್ನ ಒಂದೇ ಒಂದು ಸಮಸ್ಯೆನ ಗುಣಪಡಿಸಿರೋರು ಯಾರೂ ಇಲ್ಲ. ಈ ಸಮಸ್ಯೆ ಈ ಡಾಕ್ಟ್ರಿಂದ ಗುಣ ಆಯ್ತು ಅಂತ ಹೇಳೋಕೆ ಒಂದೇ ಒಂದು ಸಮಸ್ಯೆನ ಯಾರೂ ಸರಿಪಡಿಸಿಲ್ಲ. ಅಂದಮೇಲೆ ನಾನು ಇನ್ನು ಡಾಕ್ಟರ್ ಹತ್ರ ಹೋಗಿ ಪ್ರಯೋಜನ ಇಲ್ಲ, ನಾನೇ ಏನಾದರೂ ಮಾಡಬೇಕು ಅಂತ ಅವಳು ಅಂದ್ಕೋತಾಳೆ. ಹಾಗೆ ಏನು ಮಾಡಬೇಕು ಗೊತ್ತಿಲ್ಲ. ಏನು ಮಾಡ್ತಾಳೆ, ಏನಾದರೂ ಆಗಲಿ ಸ್ವಲ್ಪ ಶರೀರಕ್ಕೆ ವ್ಯಾಯಾಮ ಕೊಡೋಣ ಅಂದ್ಕೊಂಡು ಏನು ಮಾಡ್ತಾಳೆ, ಯಾವುದೋ ಒಂದು ವ್ಯಾಯಾಮದ ಕ್ಲಾಸಿಗೆ ಸೇರ್ಕೋತಾಳೆ. 1 ತಿಂಗಳ ಕಳೆಯುತ್ತೆ. ಆ ವ್ಯಾಯಾಮದ ಮಾಡಿ ಅಭ್ಯಾಸ ಇರಲ್ಲ, ತುಂಬ ಬಾಡಿ ಪೇನ್ ಬರುತ್ತೆ. ಆದರೂ ಭಯ ಪಟ್ಕೊಳ್ಳಲ್ಲ, ಮಾಡ್ತಾಳೆ. ಏನೇ ಆಗಲಿ ಇಷ್ಟೊಂದು ನೋವನ್ನು ತಿಂದಾಗ್ಬಿಟ್ಟಿದೆ, ಇದರಿಂದ ಇನ್ನೇನು ಬೇರೆದೇನ ಏನು ಬರುತ್ತೆ, ಬಂದರೆ ಇನ್ನೊಂದೇನೋ ಸಮಸ್ಯೆ ಬರ್ಬೋದು, ಅದನ್ನು ಎದುರಿಸ್ಬಿಡೋಣ. ಇಷ್ಟೊಂದು ನೋವಿನ ಜೊತೆ ಅದು ಒಂದು ಬರುತ್ತೆ, ಹೆದರಿ ಬಿಡಬಾರ್ದು. ಏನೇ ಆಗಲಿ ಮಾಡೋಣ ಅಂತ ಧೈರ್ಯ ತಗೋತಾಳೆ. 1 ತಿಂಗಳ ಕಳೆಯುತ್ತೆ, 2 ತಿಂಗಳ ಕಳೆಯುತ್ತೆ, 3 ತಿಂಗಳ ಕಳೆಯುತ್ತೆ. ಅವಳಿಗೆ ಅನಿಸುತ್ತೆ, ನಾನು ಏನೋ ಸ್ವಲ್ಪ ಬದಲಾಗಿದ್ದೀನಿ, ನನಗೆ ನನ್ನ ಏನೋ ಒಂದು ಸ್ವಲ್ಪ ಉತ್ಸಾಹ ಬರ್ತಾ ಇದೆ, ಜೀವನದ ಮೇಲೆ ಒಂದು ನಂಬಿಕೆ ಬರ್ತಾ ಇದೆ, ನಾನು ಗುಣ ಆಗಬಹುದು ಅಂತ ಅನಿಸ್ತಾ ಇದೆ ಅನ್ನೋದನ್ನ ಅವಳು ಕಂಡ್ಕೋತಾಳೆ. ಆಗ ಅವಳು ನಿರ್ಧಾರ ಮಾಡ್ತಾಳೆ, ಇಲ್ಲ ನಾನು ಇದನ್ನ ಯಾವಾಗ ಮಾಡಬೇಕು ಅನ್ಕೋತಾಳೆ. ಹೀಗೆ ಸ್ವಲ್ಪ ದಿವಸ ಹೋಗ್ತಾ ಇದ್ದ ಹಾಗೇನೆ ಅವಳಿಗೇನಾಗುತ್ತೆ, ಅವಳು ಹೋಗ್ತಾ ಇರೋ ಆ ಕ್ಲಾಸನ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಆಗ ಏನ್ ಮಾಡ್ತಾಳೆ, ಅನಿವಾರ್ಯ ಕಾರಣದಿಂದ ಆ ಕ್ಲಾಸನ್ನ ಬಿಟ್ಬಿಡ್ತಾಳೆ. ಆ ಕ್ಲಾಸನ್ನ ಬಿಟ್ರು ಇವಳಿಗೆ ಏನ್ ಮಾಡಿದ್ರು ಸಮಾಧಾನ ಇಲ್ಲ. ನಾನು ಎಲ್ಲೋ ಸ್ವಲ್ಪ ಸಮಾಧಾನ ಪಡ್ಕೋತಾ ಇದ್ದೆ, ಅಷ್ಟರಲ್ಲಿ ನನಗೆ ಅವಳು ಕಂಟಿನ್ಯೂ ಮಾಡೋಕ್ಕಾಗಿಲ್ವಲ್ಲ, ಅವಳಿಗೆ ಬೇಜಾರಾಗುತ್ತೆ. ಅವಳು ರವಿ ಹತ್ರ ಹೇಳ್ತಾಳೆ, ನಾನೇನೋ ಸ್ವಲ್ಪ ಬದಲಾಗ್ತಾ ಇದ್ದೆ ಅನ್ಸುತ್ತೆ, ಆದ್ರೆ ಮತ್ತೆ ಹೀಗಾಗೋಯ್ತಲ್ಲ, ಮತ್ತೆ ನನಗಲ್ಲಿ ಕಂಟಿನ್ಯೂ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಹೇಳ್ತಾಳೆ. ನೋಡೋಣ ಇರು, ಸ್ವಲ್ಪ ಸಮಾಧಾನದಲ್ಲಿರು, ನೋಡೋಣ, ಇನ್ನೆಲ್ಲೋ ನಿನಗೆ ಅಂತ ಒಂದು ಜಾಗ ಇದೆ, ಅಲ್ಲಿ ನಿನಗೆ ಖಂಡಿತ ಆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳ್ತಾನೆ. ಹಾಗೆ ಅವರು ಹುಡುಕ್ತಾರೆ. ಹೀಗೆ ಅವರು ಆ ಪ್ರಯತ್ನನ ಮಾಡ್ತಾ ಇರ್ತಾರೆ. ಹೀಗೆ ಇದ್ದಾಗ ಒಂದು ದಿವಸ ಧಾತ್ರಿಗೆ ಒಬ್ರು ಹೇಳ್ತಾರೆ, ಒಂದು ಹೀಲಿಂಗ್ ಟೆಕ್ನಿಕ್ ಇದೆ, ಆ ಹೀಲಿಂಗ್ ಟೆಕ್ನಿಕ್ ಕ್ಲಾಸಿಗೆ ಸೇರ್ಕೋ, ನಿನ್ ಎಲ್ಲ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆಗ ಅವಳು ಏನ್ ಮಾಡ್ತಾಳೆ, ಅದ್ಯಾವುದು ಒಂದು ಹೀಲಿಂಗ್ ಟೆಕ್ನಿಕ್ಗೆ ಸೇರ್ತಾಳೆ. ಸೇರಿದಾಗ ಅವಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಆ ಹೀಲಿಂಗ್ ಟೆಕ್ನಿಕ್ ಇಂದ ಸ್ವಲ್ಪ ಗುಣಮುಖ ಆಗ್ತಾಳೆ. ಆಗ ಮತ್ತೊಂದು ಸ್ವಲ್ಪ ಅವಳಿಗೆ ನಂಬಿಕೆ ಬರುತ್ತೆ, ಇಲ್ಲ ಇಷ್ಟು ವರ್ಷ ನಾನು ವೇಸ್ಟ್ ಮಾಡಿಬಿಟ್ಟೆ, ಡಾಕ್ಟರ್ ಹತ್ರ ಅಲದಾಡಿ ವೇಸ್ಟ್ ಮಾಡಿದೆ, ನನ್ನ ಹಣ ವೇಸ್ಟ್ ಆಯ್ತು, ನನ್ನ ಸಮಯ ವ್ಯರ್ಥ ಆಯ್ತು, ನನ್ನ ವಯಸ್ಸು ಹೋಯ್ತು, ಎಲ್ಲ ವ್ಯರ್ಥ ಮಾಡ್ಕೊಂಡೆ. ಇಲ್ಲ, ನನ್ನ ಪ್ರಯತ್ನ ಮಾಡ್ತಾ ಹೋಗಿರ್ಲಿಲ್ಲ, ಎಲ್ಲೂ ನಾನು ನನ್ನ ಪ್ರಯತ್ನ ಮಾಡಿರ್ಲಿಲ್ಲ. ನನ್ನ ಪ್ರಯತ್ನ ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ, ಸ್ವಲ್ಪ ನಾನು ಏನೋ ಒಂದನ್ನ ಪಡ್ಕೊಳ್ತಾ ಇದ್ದೀನಿ ಅಂತ ಅನಿಸ್ತು. ಹಾಗೆ ಆ ಒಂದು ಹೀಲಿಂಗ್ ಟೆಕ್ನಿಕ್ ಅನ್ನ ಕಲಿತಾ ಹೋದಾಗ ಅವಳಿಗೆ ಯಾರೋ ಹೇಳ್ತಾರೆ, ನೀವು ಸ್ವಲ್ಪ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಆಗ ಅವಳು ಏನ್ ಮಾಡ್ತಾಳೆ, ಸರಿ ಧ್ಯಾನನೂ ಮಾಡೋಣ ಅನ್ಕೊಂಡು ಧ್ಯಾನ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಧ್ಯಾನ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಅವಳಿಗೆ ಇನ್ನೂ ಸ್ವಲ್ಪ ಸಮಾಧಾನ, ಮನಸ್ಸು ಶಾಂತವಾಗ್ತಾ ಹೋಗುತ್ತೆ.
ಅವಳು ಈ ಮನಸ್ಸು ಶಾಂತವಾಗ್ತಾ ಹೋದಾಗ ಅವಳು ಇನ್ನೂ ಸ್ವಲ್ಪ ಗುಣಮುಖತೆನ ಹೊಂದುತ್ತಾಳೆ. ಹಾಗೇ ಹೋಗ್ತಾ ಹೋದಾಗ ಅವಳಿಗೆ ಅನ್ಸುತ್ತೆ, ಧ್ಯಾನ ಮಾಡಿದ್ರೆ ಸಾಕಾಗತ್ತಾ? ಇಲ್ಲ, ಶರೀರಕ್ಕೆ ವ್ಯಾಯಾಮ ಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ನಾನು ನನ್ನ ಶರೀರಕ್ಕೆ ಏನಾದ್ರೂ ಒಂದು ಇದನ್ನ ಕೊಡ್ಬೇಕಲ್ಲ ಅಂದ್ಕೊಂಡು ಯೋಗನ ಸ್ಟಾರ್ಟ್ ಮಾಡ್ತಾಳೆ. ಧ್ಯಾನ, ಯೋಗ ಎಲ್ಲವನ್ನ ಜೀವನದಲ್ಲಿ ಅಳವಡಿಸ್ಕೊತಾಳೆ. ಹೀಗೆ ಸ್ವಲ್ಪ ದಿವಸ ಹೋಗ್ತಾ ಹೋಗ್ತಾ ಏನಾಗತ್ತೆ, ಅವಳಿಗೆ ಏನೇನೆಲ್ಲ ಕಳ್ಕೊಂಡಿದ್ಲಲ್ಲ, ಅಂದ್ರೆ ಏನು ಆರೋಗ್ಯದಲ್ಲಿ ಏನೇನೆಲ್ಲ ಕಳ್ಕೊಂಡಿದ್ಲಲ್ಲ ಅದೆಲ್ಲ ನಿಧಾನವಾಗಿ ವಾಪಸ್ ಬರೋಕ್ ಸ್ಟಾರ್ಟ್ ಆಯ್ತು. BP ಅಂದ್ರು, ಏನೇನೋ ಸಮಸ್ಯೆಗಳನ್ನ ಎಲ್ಲ ಲೀಸ್ಟ್ ಇತ್ತಲ್ಲ ಅವಳದ್ದು ಅನಾರೋಗ್ಯದ ಲೀಸ್ಟು, ಅದೆಲ್ಲ ಒಂದೊಂದೇ ಕ್ಯಾನ್ಸಲ್ ಆಗ್ತಾ ಬಂತು. ಅಂದ್ರೆ ನಿಧಾನಕ್ಕೆ ಸ್ವಲ್ಪ ಗುಣಮುಖ ಆಗೋಕೆ ಸ್ಟಾರ್ಟ್ ಆಯ್ತು. ಆಮೇಲೆ ಏನಾಗುತ್ತೆ, ಅವಳಿಗೆ ಅನಿಸ್ತು ನನ್ನ ಆಹಾರ ಶೈಲಿ ಸರಿ ಇಲ್ಲ ಅನ್ಸುತ್ತೆ, ನಾನು ನನ್ನ ಆಹಾರ ಶೈಲಿನ ಸರಿ ಮಾಡ್ಕೋಬೇಕು ಅಂತ. ಅವಳು ಏನ್ ಮಾಡ್ತಾಳೆ, ಆಗ ಅವಳ ಒಂದು ದಿವಸ ಕುತ್ಕೋತಾಳೆ, ನನ್ನ ಜೀವನ ಕ್ರಮಬದ್ಧವಾಗ್ಬೇಕಂದ್ರೆ ನಾನು ಹೇಗಿರ್ಬೇಕು ಅನ್ನೋದನ್ನ ನಾನು ಮೊದಲು ನೋಡ್ಬೇಕು. ನಾನು ಒಂದು ಸ್ವಲ್ಪ ದಿವಸ ನನ್ನನ್ನು ನಾನು ಅನಲೈಸ್ ಮಾಡಿ ನನ್ನ ಜೀವನ ಕ್ರಮವನ್ನ ನಾನು ಸರಿಪಡಿಸ್ಕೋಬೇಕು ಅನ್ಕೋತಾಳೆ. ಒಂದು ಸ್ವಲ್ಪ ದಿವಸ ತನ್ನ ಜೀವನನೇ ತಾನು ನೋಡ್ತಾಳೆ ಧಾತ್ರಿ. ಹೀಗೆ ನೋಡ್ತಾ ಹೋದಾಗ ಅವಳಿಗೆ ಗೊತ್ತಾಗುತ್ತೆ. ಆಗ ಅವಳು ತನ್ನ ಜೀವನ ಕ್ರಮ ಹೇಗಿರ್ಬೇಕು ಅನ್ನೋದನ್ನ ರೂಪಿಸ್ಕೋತಾಳೆ. ಆ ರೂಪಿಸ್ಕೊಂಡ ಮೇಲೆ ಅದೇ ಜೀವನ ಕ್ರಮದಲ್ಲಿ ಇರೋಕೆ ಪ್ರಯತ್ನ ಮಾಡ್ತಾ ಹೋಗ್ತಾಳೆ. 3 ತಿಂಗಳ ಕಾಲ ಅವಳ ಜೀವನ ಕ್ರಮ ಹೇಗಿರ್ಬೇಕು ಅಂತ ರೂಪಿಸ್ಕೋತಾಳೆ. ಆ ಜೀವನ ಕ್ರಮದಲ್ಲಿ 3 ತಿಂಗಳ ಕಾಲ ಆ ಪ್ರಯಾಣವನ್ನ ಮಾಡ್ತಾಳೆ. ಆ 3 ತಿಂಗಳ ಕಾಲದಲ್ಲಿ ಎಷ್ಟೋ ವರ್ಷಗಳ ಕಾಲದಿಂದ ಎಷ್ಟೆಷ್ಟೋ ಡಾಕ್ಟ್ರಿಗೆ, ಅದೆಷ್ಟೆಷ್ಟೋ ಓದಿರೋ ಡಾಕ್ಟರ್ಗಳಿಗೆ, ಯಾವುದೋ 1, 2 ಇದಿಲ್ಲ ಅವ್ರ ಹತ್ರ, ಎಷ್ಟೊಂದು ಏನೇನೋ ಇದನ್ನ ಮಾಡಿರೋ ಡಾಕ್ಟರ್ ಹತ್ರ ಎಲ್ಲ ಹೋಗಿ ಏನೇನೋ ಖರ್ಚುಗಳನ್ನ ಮಾಡಿ ಎಲ್ಲ ಮಾಡಿದ್ರು ಗುಣಮುಖ ಆಗದೆ ಇರೋ ಎಷ್ಟೋ ಸಮಸ್ಯೆಗಳು ಆ 3 ತಿಂಗಳ ಅವಳ ಜೀವನ ಶೈಲಿಯ ಪರಿವರ್ತನೆಯಿಂದ ಸಂಪೂರ್ಣ ಗುಣಮುಖ ಆಗ್ತಾಳೆ. ಎಷ್ಟು ಗುಣಮುಖ ಆಗ್ತಾಳೆ ಅಂದ್ರೆ ಅವಳಿಗೆ ಆರೋಗ್ಯ ಅಂದ್ರೆ ನಿಜವಾಗ್ಲು ಏನು ಅನ್ನೋದನ್ನ ಆಗ ಅವಳು ಅನುಭವಿಸೋಕ್ ಸ್ಟಾರ್ಟ್ ಮಾಡ್ತಾಳೆ. ನಾನು ಬೆಳಗ್ಗೆ ಎದ್ರೆ ನಾನು ಉತ್ಸಾಹದಲ್ಲಿ ಇದ್ದೀನಲ್ಲ, ಇದು ನನ್ನ ಆರೋಗ್ಯ ಅನ್ನೋದು ಅವಳಿಗೆ ಅರ್ಥ ಆಗತ್ತೆ. ನಾನು ಪ್ರತಿ ಕ್ಷಣನ ಎಂಜಾಯ್ ಮಾಡ್ತಿದ್ದೀನಲ್ಲ, ಇದು ಆರೋಗ್ಯ ಅಂದ್ರೆ ಅನ್ನೋದು ಅವಳಿಗೆ ಅರ್ಥ ಆಗ್ತಾ ಹೋಗುತ್ತೆ. ಆರೋಗ್ಯದ ನಿಜವಾದ ಅರ್ಥವನ್ನ ಅವಳು ಅಲ್ಲಿ ಕಂಡುಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ, ಕಾಯಿಲೆ ಮೂಲ ನಮ್ಮ ಜೀವನ ಶೈಲಿಯಲ್ಲಿದೆ, ನಮ್ಮ ಮನಸ್ಸಿನಲ್ಲಿದೆ. ಯಾರು ಹೊರಗಿನ ಯಾವುದೋ ಒಂದರ ಮೇಲೆ ತುಂಬಾ ಅವಲಂಬಿತರಾಗಿರ್ತಾರೆ, ಅವರು ಆ ಅವಲಂಬನೆಯಲ್ಲೇ ಜೀವನನ ಕಳ್ಕೊಂಡು ಹೋಗ್ಬೇಕಾಗತ್ತೆ. ಯಾರು ತನ್ನ ಸ್ವಂತ ಪರಿಶ್ರಮದ ಮೇಲೆ, ತನ್ನ ಪ್ರಯತ್ನದ ಮೇಲೆ ನಂಬಿಕೆ ಹಾಕಿ ಮುಂದೆ ಹೋಗ್ತಾನೆ, ಖಂಡಿತ ಕಾಯಿಲೆಗಳಿಂದ ಗುಣಮುಖ ಆಗೋಕ್ ಸಾಧ್ಯ, ಕೆಲವೊಂದು ಕಾಯಿಲೆಗಳನ್ನ ನಿಯಂತ್ರಿಸಿಕೊಳ್ಳೋಕೆ ಸಾಧ್ಯ ಅನ್ನೋದು ಗೊತ್ತಾಗುತ್ತೆ ಅವಳಿಗೆ. ಆಗ ಅವಳೇನ್ ಮಾಡ್ತಾಳೆ, ಈ ಜೀವನ ಶೈಲಿ ಇಷ್ಟು ಉತ್ತಮವಾಗಿರೋ ಜೀವನ ಶೈಲಿ, ಇದನ್ನ ಪ್ರತಿಯೊಬ್ರು ಅಳವಡಿಸ್ಕೋಬೇಕು ಅಂತ ಅನ್ಕೋತಾಳೆ. ಈ ಕಥೆ ಕೇವಲ ಒಬ್ಬ ಧಾತ್ರಿ, ಒಬ್ಬ ರವಿಯ ಕಥೆ ಅಲ್ಲ. ಅವಳ ಜೀವನ, ಅವಳ ಆರೋಗ್ಯವನ್ನ ಪಡ್ಕೊಂಡ್ಮೇಲೆ ಆತ್ಮವಿಶ್ವಾಸದಲ್ಲಿ ನಡೀತಾ ಇರತ್ತೆ. ಏನೇನೆಲ್ಲ ಮಾನಸಿಕ ಹಿಂಸೆಯನ್ನ ಅವಳು ಅನುಭವಿಸಿರ್ತಾಳೋ ಅವೆಲ್ಲವುಗಳಿಂದ ಹೊರ ಬರ್ತಾಳೆ. ಯಾಕಂದ್ರೆ ಈ ಕಥೆ ಕೇವಲ ಒಬ್ಬ ಧಾತ್ರಿಯ ಕಥೆ ಅಲ್ಲ, ಇದು ಅದೆಷ್ಟೋ ಧಾತ್ರಿಯರ ಕನಸು, ಅದೆಷ್ಟೋ ಜನರ ಕನಸು. ಇಲ್ಲಿ ಕೇವಲ ಸ್ತ್ರೀಯ ಕಥೆ ಅಂತ ತಗೊಳ್ಬೇಡಿ. ಯಾಕಂದ್ರೆ ಎಷ್ಟೋ ಪುರುಷರು ಆರೋಗ್ಯ ಸಮಸ್ಯೆ ಇರುತ್ತೆ,
ಎಷ್ಟೊಂದು ಡಾಕ್ಟರ್ ಹತ್ರ ಹೋಗ್ತೀವಿ, ಎಷ್ಟೊಂದು ಮೆಡಿಸಿನ್ಗಾಗಿ ಖರ್ಚು ಮಾಡ್ತೀವಿ. ಆ ಮೆಡಿಸಿನ್ ಸೈಡ್ ಎಫೆಕ್ಟ್ ಆಗಿ ಇನ್ನೊಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀವಿ. ಒಂದು ಸ್ವಲ್ಪ ಕಂಟ್ರೋಲಿಗೆ ಬರಲಿ ಅಂತ ಮೆಡಿಸಿನ್ ತಗೊಳ್ತಾ ಅದ್ರ ಸೈಡ್ ಎಫೆಕ್ಟ್ ಆಗಿ ಇನ್ನೂ ಅನೇಕ ಕಾಯಿಲೆಗಳು ಬರ್ತಾ ಇರುತ್ತೆ. ಆ ಸಮಸ್ಯೆಗಳನ್ನ ಎದುರಿಸ್ತಾ ಇರೋರು ಈಗ ಇಲ್ಲಿ ನಮ್ಮ ಒಂದು ಇದರಲ್ಲಿ ಇರೋರಲ್ಲೇ ಅದೆಷ್ಟೋ ಜನರು ಇರಬಹುದು, ನಿಮ್ಮ ಸ್ನೇಹಿತರಲ್ಲಿ ಇರಬಹುದು. ನೀವು ಕೂಡ ಒಬ್ಬ ಧಾತ್ರಿಯಾಗೋಕೆ ಖಂಡಿತ ಸಾಧ್ಯ. ನನ್ನ ಜೀವನವನ್ನ ಪರಿವರ್ತಿಸ್ಕೊಳ್ಬೇಕು, ಆದ್ರೆ ಆ ಪರಿವರ್ತನೆ ಹೇಗೆ, ಎಲ್ಲಿಂದ ಆರಂಭ ಮಾಡಬೇಕು, ಹೇಗೆ ಆರಂಭ ಮಾಡಬೇಕು ಅನ್ನೋ ಡೌಟ್ ನಿಮ್ಗಿದ್ರೆ ನಿಮಗೆ ಜೊತೆಯಾಗಿ ನಾನಿರ್ತೀನಿ. ಈ ವರ್ಕ್ಶಾಪ್ ಹೇಗಿರುತ್ತೆ, ನಾನು ಫಸ್ಟೇ ಹೇಳಿರೋ ಹಾಗೆ 11 ದಿವಸ ವರ್ಕ್ಶಾಪ್ ನಡೆಯುತ್ತೆ. ಪ್ರತಿ ದಿವಸ ಕ್ಲಾಸ್ ಇರುತ್ತೆ, 1.5 ತಾಸು ಕ್ಲಾಸ್ ಇರುತ್ತೆ. ಅದಾದ್ಮೇಲೆ 11 ದಿವಸದ ಮೇಲೆ ವಾರಕ್ಕೊಂದು ಕ್ಲಾಸು ಫಾಲೋ ಅಪ್ ಕ್ಲಾಸ್ ಇರುತ್ತೆ. ಅಲ್ಲಿ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ. ಆ ಇಡೀ ವಾರದ ವಿಷಯಗಳನ್ನ ನಾವು ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಆ ಇಡೀ ವಾರಕ್ಕೆ ನಾನು ನಿಮಗೊಂದು ವಿಷಯವನ್ನ ಕೊಡ್ತೀನಿ. ಯಾಕೆಂದ್ರೆ ಆರೋಗ್ಯ ಅನ್ನೋದು ಸುಮ್ಮನೆ ಕೂತು ಬರಲ್ಲ, ಗುಣ. ನಾವು ಟ್ಯಾಬ್ಲೆಟ್ ಅನ್ನ ತಗೊಂಡ್ರೆ ಆ ಒಂದು ಕಾಯಿಲೆಯ ನೋವನ್ನ ಕಡಿಮೆ ಮಾಡಬಹುದೇ ಹೊರತು ಕಾಯಿಲೆನ ಸಂಪೂರ್ಣವಾಗಿ ಗುಣಮುಖ ಮಾಡ್ಕೊಳಕ್ಕಾಗಲ್ಲ. ಯಾವುದೇ ಕಾಯಿಲೆ ಗುಣಮುಖ ನಮ್ಮ ಪ್ರಯತ್ನದ ಮೂಲಕ ಆಗ್ಬೇಕು. ಅದಕ್ಕೋಸ್ಕರ ನಾನು ಆ ಒಂದು ಇಡೀ ವಾರಕ್ಕೆ ಏನ್ ಬೇಕು ಅದನ್ನ ನಾನು ಹೇಳ್ತೀನಿ. ನಾವು ಈ ವಾರ ಹೀಗಿರೋಣ ಅಂತ ಹೇಳ್ತೀನಿ. ಆ ವಾರ ನೀವು ಹಾಗಿದ್ದು ನೋಡಿ ನಿಮ್ಗೆ ಏನಾಗುತ್ತೆ ವಾರದ ಕೊನೆಯಲ್ಲಿ ಡಿಸ್ಕಸ್ ಮಾಡೋಣ. ಇದು ನಮ್ಮ ವರ್ಕ್ಶಾಪ್ ಹೇಗಿರುತ್ತೆ ಅನ್ನೋದು. ಈ ವರ್ಕ್ಶಾಪ್ಗೆ ಈಗ ಎಷ್ಟೋ ಜನರಿಗೆ ಡೌಟ್ ಇರುತ್ತೆ, ಈ ವರ್ಕ್ಶಾಪ್ಗೆ ಫೀಸ್ ಇರುತ್ತಾ, ಫೀಸ್ ಇದ್ರೆ ಎಷ್ಟು ಫೀಸ್ ಇರುತ್ತೆ, ಇದೆಲ್ಲ ಡೌಟ್ ಇರುತ್ತೆ. ಖಂಡಿತ ಈ ವರ್ಕ್ಶಾಪ್ಗೆ ಫೀಸ್ ಇರುತ್ತೆ, 1,500 ಫೀಸ್ ಇರುತ್ತೆ. ಈಗಿನ ಕಾಲದಲ್ಲಿ 1,500 ದೊಡ್ಡ ಅಮೌಂಟ್ ಅಲ್ವೇ ಅಲ್ಲ ಅಂತ ನಾನು ಅಂದ್ಕೋತೀನಿ. ನಾವು ಒಂದು ಸಲ ಮನೆಯಿಂದ ಆಚೆ ಹೋದ್ರೆ ನಾವು ಎಷ್ಟು ಖರ್ಚು ಮಾಡ್ತೀವಿ. ಒಂದು ಬೀರುನಲ್ಲಿ ಇಟ್ಟು ಹರಿದು ಹಾಳಾಗೋ ಸಾರಿಗೆ ಎಷ್ಟು ಕೊಡ್ತೀವಿ. ವರ್ಷದಲ್ಲಿ 1 ದಿವಸ ಉಡ್ತೀವಿ, ಎಷ್ಟೋ ಸಾರಿ ವರ್ಷದಲ್ಲಿ 1 ಸಲಿನೂ ಹುಟ್ಟಿರಲ್ಲ, 3-4 ವರ್ಷಕ್ಕೊಂದ್ಸಲಿ ಉಡ್ತೀವಿ. ಆ ಸಾರಿಗೆ ನಾವು ಎಷ್ಟು ಕೊಡ್ತೀವಿ, ಅದು ಒಂದ್ ದಿವಸ ಲಡ್ಡಾಗಿ ಹಾಳಾಗ್ಬಿಡತ್ತೆ. ಆ ಸಾರಿಗೆ ನಾವು ಎಷ್ಟು ದುಡ್ಡು ಕೊಡ್ತೀವಿ. 15,000 ಕೊಟ್ಟೆ, ನಾನು ಈ ಸಾಡಿಗೆ 10,000 ಕೊಟ್ಟೆ, 15,000 ಕೊಟ್ಟೆ ಅಂತ ಸಾಡಿನ ತೋರಿಸ್ತೀವಲ್ಲ, ಆ ಸೀರೆಯ ಮೌಲ್ಯಕ್ಕಿಂತ ಕಡಿಮೆ ಆಗೋಗುತ್ತಾ ನಮ್ಮ ಜೀವನ, ನಮ್ಮ ಆರೋಗ್ಯ, ನಮ್ಮ ಕುರಿತಾಗಿ ನಾವು ಕೊಡೋ ಕಾಳಜಿ? ನಾವು ಕ್ವಶನ್ ಹಾಕ್ಬೇಕು ನಮ್ಮ ಮೇಲೆ, ಹೌದಲ್ವಾ? ನಾನು ಸೀರೆ ತಗೊಂಡ್ರೆ ಹೋಗ್ಲಿ, ನಾವು ಇದನ್ನ ಜ್ಯುವೆಲರಿ ತಗೋತೀವಿ, ಅದಾದ್ರೆ ನಾವು ಲಾಕರ್ ಅಲ್ಲಿ ಇಟ್ರೆ ಅದು ಸ್ವಲ್ಪ ಅದ್ರ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ. ನಾನ್ ಹಾಕಿಲ್ಲ ಅಂದ್ರೂ ಅಲ್ಲ ಜ್ಯುವೆಲರಿ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ. ಸಾಡಿನ ನಾನು ಒಂದ್ ಸಲಿ ಉಟ್ಕೊಂಡೆ, ಇನ್ನೊಂದ್ಸಲಿ ನನಗ್ ಬೇಡ ಅಂತ ಅಂಗಡಿಯವನಿಗೆ ಕೊಟ್ರೆ ತಗೋತಾನ ಅವನು? ನಾನು 12,000 ಕೊಟ್ಟು ಸಾಡಿ ತಗೊಂಡು ಬೇಡಪ್ಪ ನನಗಿದು ನಾನು ಒಂದ್ಸಲಿ ಉಟ್ಟಾಯ್ತು ಇನ್ನೇನೇ ತಗೋ ಅಂತ ಕೊಟ್ರೆ ಅಂಗಡಿಯವನ್ ತಗೋತಾನ? ನಮ್ ಸಾರಿ ವ್ಯಾಲ್ಯೂ ಕಂಪ್ಲೀಟ್ ಹೋಯ್ತಲ್ಲಿ. ಅವನು 1 ರೂಪಾಯಿನೂ ಕೊಟ್ಟು ತಗೊಳಲ್ಲ ಅಲ್ವಾ? ನಮ್ ಸಾಡಿಗೆ ಒಂದು ದುಡ್ಡೇ ಕೊಡಲ್ಲ ವಾಪಸ್ಸು. ಆದ್ರೆ ನಾವು ನಮ್ಮ ಆರೋಗ್ಯದ ಕುರಿತಾಗಿ ಏನಾದ್ರೂ ಮಾಡ್ಬೇಕಂದಾಗ ತುಂಬಾ ಲೆಕ್ಕಾಚಾರ ಹಾಕ್ತೀವಿ. ಅದಕ್ಕೋಸ್ಕರ ಇಂತಹ ಯಾವುದೋ ಅನಾವಶ್ಯಕ ಖರ್ಚುಗಳಿಂದ ನಮ್ಮ ಆರೋಗ್ಯ ಇನ್ನೂ ಕಡಿಮೆ ಆಯ್ತಾ? ನಾವ್ ಇನ್ನೂ ನಮ್ಮನ್ನ ನಾವು ಕಡಿಮೆಯಾಗಿ ನೋಡ್ಕೋತೀವ? ಕ್ವಶನ್ ಹಾಕಿ. ಯಾರಿಗೆ ಕ್ಲಾಸಿಗೆ ಜಾಯಿನ್ ಆಗೋಕೆ ಇಂಟ್ರೆಸ್ಟ್ ಇರುತ್ತೆ ಅವರು ಗೂಗಲ್ ಫಾರಂ ಅನ್ನ ಫಿಲ್ ಮಾಡ್ಬೇಕಾಗತ್ತೆ. ಗೂಗಲ್ ಫಾರಂ ಅನ್ನ ಫಿಲ್ ಮಾಡಿ ನಿಮ್ಮ ಏನ್ ಫೀಸ್ ಅನ್ನ ಪೇ ಮಾಡಿರ್ತೀರಾ ಅದರ ಸ್ಕ್ರೀನ್ ಶಾಟ್ ಅನ್ನ ನನಗೆ ಕಳಿಸಿ. ಸ್ಕ್ರೀನ್ ಶಾಟ್ ಅನ್ನ ನಾನು ಕಳಿಸಿ ಅದ್ರ ಜೊತೆಗೆ ನಿಮ್ಮ ಗೂಗಲ್ ಇಮೇಲ್ ಅನ್ನ ಗೂಗಲ್ ಫಾರಂ ಅಲ್ಲಿ ಫಿಲ್ ಮಾಡ್ಬೇಕಾಗತ್ತೆ. ದಯವಿಟ್ಟು ನನ್ನ ಅನೇಕ ಕ್ಲಾಸ್ಗಳ ಅನುಭವವನ್ನ ಹೇಳ್ತೀನಿ.
ತುಂಬಾ ಜನರು ಇತ್ತೀಚೆಗೆ ನಾವು ಯಂಗ್ಸ್ಟರ್ಸು ಇಮೇಲ್ ಅಡ್ರೆಸ್ ಅನ್ನ ತಪ್ಪಾಗಿ ಕೊಟ್ಟಿದ್ದಾರೆ. ಯಾಕೆ ಹಾಕೊಟ್ಟಿದ್ದಾರೆ ಗೊತ್ತಿಲ್ಲ. ಅವರಿಗೆ ಇಮೇಲ್ ಅಡ್ರೆಸ್ ಸರಿ ಗೊತ್ತಿರಲ್ಲ ಅಂತಲ್ಲ, ಗೊತ್ತಿದ್ದು ಯಾಕೆ ತಪ್ಪು ಕೊಟ್ಟಿರ್ತಾರೆ ಅದು ಗೊತ್ತಿಲ್ಲ. ನಿಮ್ಮ ಇಮೇಲ್ ಅಡ್ರೆಸ್ ತಪ್ಪಿದ್ರೆ ಖಂಡಿತ ನಿಮ್ಗೆ ಕ್ಲಾಸಿಗೆ ಜಾಯಿನ್ ಆಗಕ್ಕಾಗಲ್ಲ. ಅದಕ್ಕೋಸ್ಕರ ನಿಮ್ಮ ಇಮೇಲ್ ಅಡ್ರೆಸ್ ಏನಿದೆ ಅದನ್ನ ನನಗೆ ಇನ್ನೊಂದು ಸಲ ಮೊಬೈಲಿಗೆ ಕೂಡ ಹಾಕಿ ನಿಮ್ಮ ಸ್ಕ್ರೀನ್ ಶಾಟ್ ಅನ್ನ ಶೇರ್ ಮಾಡಿ. ನೀವು ಯಾರು ಫೀಸ್ ಪೇ ಮಾಡಿದ್ದೀರಾ ಅವ್ರು ಮಾತ್ರ ಗ್ರೂಪಿಗೆ ಆ್ಯಡ್ ಆಗಕ್ಕಾಗತ್ತೆ. ಅವ್ರು ಯಾರೇ ಆಗಿದ್ರು ನಾನು ಜಾಯಿನ್ ಆಗ್ತೀನಿ ಅಂದ್ರೆ ಖಂಡಿತ ಆಗಲ್ಲ. ಮೊದಲನೇದಾಗಿ ಗೂಗಲ್ ಫಾರ್ಮ್ ಫಿಲ್ ಮಾಡಿರ್ಬೇಕು. ಟೈಮು 6:30 ಇಂದ 8 ಗಂಟೆ, 6ರಿಂದ 7:30, ಇಲ್ಲ ಅಂದ್ರೆ 6:30 ಇಂದ 8 ಗಂಟೆ. ನಾನು ಅದನ್ನ ಯಾರು ಜಾಯಿನ್ ಆಗ್ತಾರೆ ಗ್ರೂಪ್ ಮಾಡ್ತೀನಿ. ಆ ಗ್ರೂಪ್ ಅಲ್ಲಿ ಇದೆಲ್ಲನೂ ಹೇಳ್ತೀನಿ. ಟೈಮು 6ರಿಂದ 7:30, ಇಲ್ಲ ಅಂತಂದ್ರೆ 6:30 ಇಂದ 8 ಗಂಟೆ. ಆ ಗ್ರೂಪ್ ಆದ್ಮೇಲೆ ಎಲ್ರಿಗೂ 6 ಗಂಟೆ ಚೆನ್ನಾಗಿರುತ್ತೆ ಅನ್ಸುತ್ತಾ 6:30 ಚೆನ್ನಾಗಿರುತ್ತಾ, ಈ ಅರ್ಧ ತಾಸಿನ ವ್ಯತ್ಯಾಸ ಇರುತ್ತೆ ಅಷ್ಟೇ. ಗೂಗಲ್ ಫಾರ್ಮ್ ಇನ್ನೊಂದು ಸ್ಕ್ರೀನ್ ಶಾಟ್ ಶೇರ್ ಮಾಡೋದ್ರ ಜೊತೆಗೆ ನಿಮ್ಮ ಇಮೇಲ್ ಅಡ್ರೆಸ್ ಅನ್ನ ಇನ್ನೊಂದ್ಸಲಿ ವಾಟ್ಸಪ್ ಅಲ್ಲಿ ನನಗೆ ಶೇರ್ ಮಾಡಬೇಕು. ಹೇಳ್ತೀನಿ, ಅದೆಲ್ಲ ಹೇಳ್ತೀನಿ. 1 ನಿಮಿಷ ಫಸ್ಟ್ ಇದನ್ನ ಹೇಳ್ಕೊತೀನಿ. ಯಾಕಂದ್ರೆ ನಿಮ್ಮ ಹೆಸರನ್ನ ಹಾಕಿ, ನಿಮ್ಮ ಫೋನ್ ಪೇ ಗೂಗಲ್ ಪೇ ದಲ್ಲಿ ಹೆಸರು ಬೇರೆ ಇರುತ್ತೆ, ನಿಮ್ ಹೆಸರು ಬೇರೆ ಇರುತ್ತೆ. ನನಗೆ ಏನ್ ಹೆಸರನ್ನ ಇದ್ ಮಾಡ್ಬೇಕಂತ ಗೊತ್ತಿರಲ್ಲ. ಅದಕ್ಕೋಸ್ಕರ ನಿಮ್ಮ ಹೆಸರನ್ನ ಹಾಕಿ ನನಗೆ ಇದ್ ಮಾಡಿ. ನೀವು ಯಾವ ಇಮೇಲ್ ಅಡ್ರೆಸ್ ಕೊಟ್ಟಿರ್ತೀರಾ ಅದೇ ಇಮೇಲ್ ಅಡ್ರೆಸ್ ಅನ್ನ ನಾನು ಇದ್ ಮಾಡಿರ್ತೀನಿ ಗ್ರೂಪ್ಗೆ. ಅಂದ್ರೆ ನಿಮ್ಗೆ ಅದಕ್ಕೆ ಮಾತ್ರ ಲಿಂಕ್ ಬರೋ ಹಾಗೆ ಮಾಡಿರ್ತೀನಿ. ನೀವು ಆ ಲಿಂಕ್ ಅನ್ನ ಬೇರೆಯವ್ರಿಗೆ ಕಳಿಸಿದ್ರು ಬೇರೆಯವ್ರು ಜಾಯಿನ್ ಆಗಕ್ ಆಗಲ್ಲ. ಅದಕ್ಕೋಸ್ಕರ ಇಮೇಲ್ ಅಡ್ರೆಸ್ ಸರಿ ಇರ್ಲಿ. ನೀವು ಆ ಇಮೇಲ್ ಅಡ್ರೆಸ್ ಸರಿ ಕೊಟ್ಟಿಲ್ಲ ಅಂತಂದ್ರೆ ನಿಮಗೆ ಲಿಂಕ್ ಬರಲ್ಲ. ಅದೊಂದು ನೆನಪಿರ್ಲಿ. ಸಂಜೆ 6:30 ಇರುತ್ತೆ ಕ್ಲಾಸು. ಯಾರು ಕೇಳಿದ್ರಲ್ಲ, ಯಾವ ಬೆಳಗ್ಗೆನ ಸಾಯಂಕಾಲನ ಅಂತ. ಸಾಯಂಕಾಲ ಕ್ಲಾಸ್ ಇರುತ್ತೆ. 1 ವಾರದ ಯೋಗ ಕ್ಲಾಸ್ ಇರುತ್ತೆ, ಅದು ಮಾರ್ನಿಂಗ್ 5ರಿಂದ 6 ಗಂಟೆ ಇರುತ್ತೆ. ಈಗ ವರ್ಕ್ಶಾಪ್ ಮೇಲೆ ಮತ್ತೇನಾದ್ರೂ ಡೌಟ್ ಇದ್ರೆ ಯಾರಿಗಾದ್ರೂ ಕೇಳ್ಬೋದು.